ಸೈಕಾಲಜಿಯ ವಿಡಿಯೋ ಸೆಷನ್ಗೆ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ಕಳೆದ ಸುಮಾರು 9 ವಿಡಿಯೋ ಸೆಷನ್ಗಳಲ್ಲಿ 500ಕ್ಕೂ ಹೆಚ್ಚು ಶೈಕ್ಷಣಿಕ ಮನೋವಿಜ್ಞಾನದ MCQ ಪ್ರಶ್ನೆಗಳಿಗೆ ಸರಿಯಾದಂಥ ಎಲ್ಲ ಉತ್ತರಗಳನ್ನು ಬಿಡಿಸಿರ್ತಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ದಯಮಾಡಿ ನೀವು ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಅವ್ರು ಮತ್ತೊಂದು ಸಲ ನೋಡಬೇಕು ಅಂತ ಅಂದ್ಕೊಂಡ್ರೆ ಸೊ ವಿಡಿಯೋ ಸೆಷನ್ ಚೆಕ್ ಮಾಡಿ, ವಿಡಿಯೋ ಲಿಸ್ಟಲ್ಲಿ ಅದು ಇಲ್ಲಾಂದರೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ಭಾಳ ಪ್ರಮುಖವಾಗಿ ನೋಡಿ, ಯೂಟ್ಯೂಬಲ್ಲಿ ನಾನು ಏನು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ದಟ್ ಮೀನ್ಸ್ ಮುಂಬರ್ತಕ್ಕಂಥ TET ಪರೀಕ್ಷೆಗೆ ಏನು ಒಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಈ ಎಲ್ಲ ವೀಡಿಯೋಸು ನಮ್ಮ ಫೇಸ್ಬುಕ್ ಪೇಜಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಈಗ ದಯಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ನಿಮಗೆ ಬೇಕಾದಂಥ ಎಲ್ಲ ಹಳೆಯ TETಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ನೋಡಲಿಕ್ಕೆ ಸೊ ನಿಮಗೆ ಇಲ್ಲಿ ಅನುಕೂಲ ಆಗುತ್ತೆ. ಸೊ ಈಗ ಕಳೆದ ಸೆಷನ್ನಲ್ಲಿ 2 ಅಧ್ಯಾಯಗಳ ಶೈಕ್ಷಣಿಕ ಮನೋವಿಜ್ಞಾನದ 2 ಅಧ್ಯಾಯಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ MCQಗಳನ್ನ ನಾವು ಚರ್ಚೆ ಮಾಡ್ಕೊಂಡಿದ್ವಿ, ಅಂದರೆ ಸರಿಯಾದಂಥ ಉತ್ತರಗಳನ್ನು. ಆ್ಯಂಡ್ ಈಗ ನೋಡಿ, ಅಧ್ಯಾಯ 3ರಲ್ಲಿ ವೈಯಕ್ತಿಕ ಭಿನ್ನತೆಗಳು. ಸೊ ಈ ಒಂದು ಪಾಠದಲ್ಲಿ ಕೇಳ್ತಕ್ಕಂಥ ಕೆಲವೊಂದಷ್ಟು ಬಹುನಿರೀಕ್ಷಿತವಾದಂಥ ಪ್ರಶ್ನೆಗಳಿರುತ್ತೆ ಇಲ್ಲಿ MCQ. ಸೊ ಅದನ್ನು ಒಂದು ಕಡೆಯಿಂದ ನೋಡೋಣ, ನಿಮಗೆಲ್ಲ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ಪ್ರಯತ್ನವನ್ನು ಮಾಡ್ತಿರೋದು. ಸೊ ಟೈಮನ್ನು ಜಾಸ್ತಿ ಕಿಲ್ ಮಾಡೋದು ಬೇಡ ಈಗ. ಸೊ ಒಂದೊಂದೇ ಕ್ವಶನ ನಾವು ಈಗ ಸರಿಯಾದಂಥ ಉತ್ತರವನ್ನು ಬಿಡಿಸ್ತಾ ಹೋಗೋಣ. ಸೊ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್. ಈ ಕೆಳಗಿನ ಯಾವ ವೀಕ್ಷಣೆ ಹೋವರ್ಡ್ ಗಾರ್ಡ್ನರ್ ರವರು ಬಹುಬುದ್ಧಿಶಕ್ತಿ ಸಿದ್ಧಾಂತವನ್ನು ಬೆಂಬಲಿಸುತ್ತದೆ ಅಂತ. ಈ ಕೆಳಗಿನ ಯಾವ ವೀಕ್ಷಣೆ ಹೋವರ್ಡ್ ಗಾರ್ಡ್ನರ್ ರವರ ಬಹುಬುದ್ಧಿಶಕ್ತಿ ಸಿದ್ಧಾಂತವನ್ನು ಬೆಂಬಲಿಸುತ್ತದೆ ಅಂದರೆ ಯಾವ ವೀಕ್ಷಣೆ ಅವರ ಸಿದ್ಧಾಂತವನ್ನು ಇಲ್ಲಿ ಬೆಂಬಲಿಸುತ್ತೆ ಅಂತ. ವಿ ವಿಲ್ ಸಿ ಎ 4 ಆಪ್ಷನ್. ಇಲ್ಲಿ ಮೆದುಳಿನ ಒಂದು ಭಾಗಕ್ಕೆ ಹಾನಿ ಉಂಟಾದರೆ ಅದು ಉಳಿದವುಗಳನ್ನು ಹೊರತುಪಡಿಸಿ ಕೇವಲ ಒಂದು ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ನು, ಬುದ್ಧಿಶಕ್ತಿ ಎನ್ನುವುದು ವಿಶ್ಲೇಷಣಾತ್ಮಕ, ಸೃಜನಶೀಲ ಮತ್ತು ಪ್ರಾಯೋಗಿಕ ಬುದ್ಧಿಶಕ್ತಿಗಳ ಅಂತರ್ಕ್ರಿಯೆಯಿಂದ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ವಿವಿಧ ಬುದ್ಧಿಶಕ್ತಿಗಳು ಶ್ರೇಣೀಕೃತ ಸ್ವರೂಪದಲ್ಲಿ ಕಂಡುಬರುತ್ತವೆ ಅಂತ ಹೇಳಿದ್ದಾರೆ. ಶಿಕ್ಷಕರು ಮತ್ತು ಬೋಧನೆಯನ್ನು ವಿನ್ಯಾಸಗೊಳಿಸುವ ಶೈಕ್ಷಣಿಕ ಆವಿಷ್ಕಾರಗಳ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಪಾಲಿಸಬೇಕು ಅಂತ ಇದೆ. ಸೊ ಮೊದಲನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ನು ಇಟ್ಸ್ ಗೋಯಿಂಗ್ ಟು ಬಿ ಅ ಕರೆಕ್ಟ್ ಆನ್ಸರ್. ಇದಕ್ಕೆ ನೋಡಿ, ಇಲ್ಲಿ ಹಾವರ್ಡ್ ಗಾರ್ಡ್ನರ್ ಅವರ ಈ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಯಾವ ಒಂದು ಅಂಶ ಇಲ್ಲಿ ಬೆಂಬಲ ಕೊಡುತ್ತೆ ಅಂದರೆ ಅಥವಾ ಬೆಂಬಲಿಸುತ್ತೆ ಅಂದರೆ, ಮೆದುಳಿನ ಒಂದು ಭಾಗಕ್ಕೆ ಹಾನಿ ಉಂಟಾದರೆ ಅದು ಉಳಿದವುಗಳನ್ನು ಹೊರತುಪಡಿಸಿ ಕೇವಲ ಒಂದು ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಅವರ ಪ್ರಕಾರ ಇದು ಆನ್ಸರ್ ಸರಿಯಾಗುತ್ತೆ. ಸೊ ಹೋವರ್ಡ್ ಗಾರ್ಡ್ನರ್ ಅವರ ಪ್ರಕಾರವಾಗಿ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 2. ಸೊ ಕ್ವಿಕ್ಕಾಗಿ ನೋಡೋಣ. ಸುಮಾರು 50ರಿಂದ 51 MCQ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಇಲ್ಲಿ ನಾವು ಬಿಡಿಸಲಾಗುತ್ತೆ ಈ ಒಂದು ವಿಡಿಯೋ ಸೆಷನಲ್ಲಿ. ನಿಮಗೆ ತುಂಬ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಎಲ್ಲರಿಗೂ ಶೇರ್ ಮಾಡಿ. ನಾನು ಆವಾಗಲೇ ಹೇಳಿದಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಫೇಸ್ಬುಕ್ ಪೇಜ್ ಲಿಂಕ್ ಇದೆ, ನೀವು ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ಕ್ವಶನ್ ನಂಬರ್ 2 ನೋಡೋಣ. ಈಗ ಎಲ್ಲವನ್ನು ಒಳಗೊಳ್ಳುವ ತರಗತಿ ಅಂದರೆ ಒಂದು ತರಗತಿ ಅಂದರೆ ಎಲ್ಲವನ್ನು ಒಳಗೊಳ್ಳುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತ, ಎಲ್ಲವನ್ನು ಒಳಗೊಳ್ತಕ್ಕಂಥ ಒಂದು ತರಗತಿ ಅಂತ. ಪ್ರತಿಯೊಬ್ಬ ಕಲಿಕಾರ್ಥಿಯು ಕನಿಷ್ಠ ದರ್ಜೆಯನ್ನು ಸಾಧಿಸುವವರೆಗೆ ಮೌಲ್ಯಮಾಪನವನ್ನು ಪುನರಾವರ್ತಿಸಲಾಗುವುದು ಅಂತ. ಪ್ರತಿಯೊಬ್ಬ ಕಲಿಕಾರ್ಥಿಯು ಕನಿಷ್ಠ ದರ್ಜೆಯನ್ನು ಸಾಧಿಸುವವರೆಗೆ ಮೌಲ್ಯಮಾಪನವನ್ನು ಪುನರಾವರ್ತಿಸಲಾಗುವುದು. ವಿದ್ಯಾರ್ಥಿಗಳ ಹೊರೆಯನ್ನು ಕಡಿಮೆ ಮಾಡಲು ಶಿಕ್ಷಕರು ಕೇವಲ ನಿಗದಿತ ಪುಸ್ತಕಗಳಿಂದ ಪಾಠ ಬೋಧಿಸುತ್ತಾರೆ ಅಂತ. ವಿದ್ಯಾರ್ಥಿಗಳ ಹೊರೆಯನ್ನು ಕಡಿಮೆ ಮಾಡಲು ಶಿಕ್ಷಕರು ಕೇವಲ ನಿಗದಿತ ಪುಸ್ತಕಗಳಿಂದ ಪಾಠವನ್ನು ಬೋಧಿಸುತ್ತಾರೆ. ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಗಳನ್ನು ಪರಿಹರಿಸಲು ಮಕ್ಕಳು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುತ್ತಾರೆ ಅಂತ. ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಗಳನ್ನು ಪರಿಹರಿಸಲು ಮಕ್ಕಳು ಕ್ರಿಯಾತ್ಮಕವಾಗಿ ಪಾಲ್ಗೊಳ್ಳುತ್ತಾರೆ. ಪ್ರತಿಯೊಬ್ಬ ಕಲಿಕಾರ್ಥಿಗೆ ಶಿಕ್ಷಕರು ವೈವಿಧ್ಯಮಯವಾದಂಥ ಮತ್ತು ಅರ್ಥಪೂರ್ಣ ಕಲಿಕಾ ಅನುಭವಗಳನ್ನು ಒದಗಿಸುತ್ತಾರೆ. ನೋಡಿ, 4 ಆಪ್ಷನ್ಸಲ್ಲಿ ಆಪ್ಷನ್ 2ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡಿ, ಲೆಂತಿ ಆಪ್ಷನ್ ಬರುತ್ತೆ ಕೊನೆಯದು, ಆಪ್ಷನ್ ಡಿ ಇದೆಯಲ್ಲ. ಸೊ ಎಲ್ಲವನ್ನು ಒಳಗೊಳ್ತಕ್ಕಂಥ ಒಂದು ತರಗತಿ ಅಂದರೆ ಏನಪ್ಪ ಅಂದರೆ, ಪ್ರತಿಯೊಬ್ಬ ಕಲಿಕಾರ್ಥಿಗೆ ಶಿಕ್ಷಕರು ವೈವಿಧ್ಯಮಯವಾದ ಮತ್ತು ಅರ್ಥಪೂರ್ಣ ಕಲಿಕಾ ಅನುಭವಗಳನ್ನು ಒದಗಿಸಬೇಕು. ಅದು ಒಬ್ಬ ಟೀಚರ್, ಶಿಕ್ಷಕನ ಕೆಲಸ ಅದು. ಸೊ ನಾಟ್ ಓನ್ಲಿ ಸೈಕಾಲಜಿ ಟೀಚರ್ ಅಂತಲ್ಲ, ಎಲ್ಲ ವಿಷಯಗಳನ್ನು ಬೋಧನೆ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕ ಯಾವಾಗಲೂ ತನ್ನ ವಿದ್ಯಾರ್ಥಿಗಳಿಗೆ ವೈವಿಧ್ಯಮಯವಾದಂಥ ಆ್ಯಂಡ್ ಅಲಾಂಗ್ ವಿತ್ ಅದರ ಜೊತೆಗೆ ಒಂದು ಅರ್ಥಪೂರ್ಣ ಕಲಿಕಾ ಅನುಭವವನ್ನು, ಆ ಎಕ್ಸ್ಪೀರಿಯೆನ್ಸನ್ನು ಪ್ರೊವೈಡ್ ಮಾಡಬೇಕು. ಸೊ ಮುಂದೊಂದು ದಿನ ಆ ಒಂದು ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡಂಥ ಒಬ್ಬ ವಿದ್ಯಾರ್ಥಿ ಅವನು ಟೀಚರ್ ಆದರೆ ಸೊ ದೆನ್ ತನ್ನ ಸ್ಟೂಡೆಂಟ್ಸ್ಗೂ ಕೂಡ ಅದೇ ರೀತಿಯಾದಂಥ ಒಂದು ಶಿಕ್ಷಣವನ್ನು ಆತ, ಒಂದು ಕಲಿಕೆಯನ್ನು ಆತ ಅವನು ಪ್ರೊವೈಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಇರುತ್ತೆ ಕಾನ್ಸೆಪ್ಟು. ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 3. ಇಲ್ಲಿ 3ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಉಳಿದ ಕೌಶಲ್ಯಗಳನ್ನು ಸಂವೇದಾತ್ಮಕ ಬುದ್ಧಿಶಕ್ತಿ ಒಳಗೊಂಡಿದೆ. ನೋಡಿ, ಯಾವುದನ್ನು ಹೊರತುಪಡಿಸಿ ಅಂತ. ಸೊ ಈ ಸಂವೇದಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಕೆಳಗಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸೊ ಒಂದನ್ನು ಬಿಟ್ಟು ಉಳಿದ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತ. ಆ ಒಂದನ್ನು ಬಿಟ್ಟು ಅಂತಿದೆಯಲ್ಲ, ಅದನ್ನು ನಾವೇನು ಮಾಡಬೇಕು, ಇಲ್ಲಿ ರಿಮೂವ್ ಮಾಡಬೇಕು. ಆಪ್ಷನ್ ರಿಮೂವ್ ಮಾಡಬೇಕು ಅಂದರೆ ಇಸ್ ನಥಿಂಗ್ ಬಟ್ ಒಂದನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಮೊದಲನೇದು ಸಂವೇಗಗಳ ಅರಿವು, ನಿರ್ವಹಣೆ, ಸಂವೇಗಗಳ ವಿಮರ್ಶೆ, ತರಗತಿ ಸಹಪಾಠಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಅಂತ ಇದೆ ಇಲ್ಲಿ. ಸೊ 3ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಸಂವೇಗಗಳ ವಿಮರ್ಶೆ ಅಂತ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 4ನೇ ಪ್ರಶ್ನೆ ನೋಡೋಣ. ಈಗ
ಸ್ವಲ್ಪ ಹಾಗೆ ಸ್ಕಾಲ್ ಅಪ್ ಮಾಡಬೇಕು ಅದನ್ನು. ಆ್ಯಂಡ್ ಎಸ್ ನಾವು ವಿ ಆರ್ ಇನ್ ದ ಕ್ವೆಶ್ಚನ್ ನಂಬರ್ 4. ಈ ಕೆಳಗಿನ ಯಾವುದು ಬಹುಬುದ್ಧಿಶಕ್ತಿ ಸಿದ್ಧಾಂತದ ವಿಮರ್ಶೆಯಾಗಿದೆ ಅಂತ. ಈ ಕೆಳಗಿನ ಯಾವುದು ಬಹುಬುದ್ಧಿಶಕ್ತಿ ಸಿದ್ಧಾಂತದ ವಿಮರ್ಶೆಯಾಗಿದೆ, ಮಲ್ಟಿ ಇಂಟೆಲಿಜೆನ್ಸ್ ಒಂದು ವಿಮರ್ಶೆ ಯಾವುದಾಗಿದೆ ಅಂತ ಆ ಒಂದು ಥಿಯರಿದು. ಬಹುಬುದ್ಧಿಶಕ್ತಿಗಳು ವ್ಯಕ್ತಿಯ ಸಮಗ್ರ ಬುದ್ಧಿಶಕ್ತಿಯಲ್ಲಿ ಕಂಡುಬರುವ ಪ್ರತಿಭೆಗಳು. ಬಹುಬುದ್ಧಿಶಕ್ತಿ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಗಳನ್ನು ಕಂಡುಕೊಳ್ಳಲು ಅವಕಾಶ ಒದಗಿಸುತ್ತದೆ. ಇದು ಪ್ರಾಯೋಗಿಕ ಬುದ್ಧಿಶಕ್ತಿಗೆ ಹೆಚ್ಚು ಒತ್ತು ಕೊಡುತ್ತದೆ. ಇದಕ್ಕೆ ಯಾವುದೇ ಸಂಖ್ಯಾಶಾಸ್ತ್ರೀಯ ಸಾಕ್ಷಿಯಿಂದ ಬೆಂಬಲವನ್ನು ಒದಗಿಸಲು ಸಾಧ್ಯ ಇಲ್ಲ ಅಂತಿದೆ. ಸೊ 4ನೇದಕ್ಕೆ ಆಪ್ಷನ್ ನಂಬರ್ 1 ಇದೆಯಲ್ಲ, ಸೊ ಇದು ಸರಿಯಾದಂಥ ಉತ್ತರವಾಗುತ್ತೆ. ವ್ಯಕ್ತಿಯ ಸಮಗ್ರ ಬುದ್ಧಿಶಕ್ತಿಯಲ್ಲಿ ಕಂಡುಬರ್ತಕ್ಕಂಥ ಪ್ರತಿಭೆಗಳೇ ಬಹುಬುದ್ಧಿಶಕ್ತಿಯ ಸಿದ್ಧಾಂತದ ಒಂದು ವಿಮರ್ಶೆ ಆಗಿರ್ತವೆ ಯಾವಾಗಲೂ ಅದು, ಆಯಿತಾ. ಹಾಗಾಗಿ ಕ್ವೆಶ್ಚನ್ ನಂಬರ್ 4ಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ವಿದ್ಯಾರ್ಥಿಗಳಲ್ಲಿ ಕಲಿಕೆ ಆಸಕ್ತಿಯನ್ನು ರೂಢಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಮಾಡಬೇಕಾಗಿರೋದು. ಯಾವುದಾದ್ರು ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಟೀಚರು ಕಲಿಕೆಯನ್ನು ಅಥವಾ ಟೀಚಿಂಗ್ ಮಾಡ್ತಾನೆ ಅಂದರೆ ಅದನ್ನು ಆ ಒಂದು ಕಲಿಕೆಯ ಆಸಕ್ತಿಯನ್ನು ರೂಢಿಸ್ಕೊಳ್ಳಿಕ್ಕೆ ಅಂತ, ಜೊತೆಗೆ ಅದನ್ನು ಯಾವಾಗಲೂ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಆ್ಯಂಡ್ ವಿ ವಿಲ್ ಸಿ ಎ 4 ಆಪ್ಷನ್ ಆಫ್ ದಿಸ್ ಕ್ವೆಶ್ಚನ್. ಇಲ್ಲಿ ಕಲಿಕಾರ್ಥಿಗಳನ್ನು ಮಂದಗತಿಯ, ಸರಾಸರಿ ಅಥವಾ ಉನ್ನತ ಸಾಧಕರೆಂದು ವರ್ಗೀಕರಿಸದಿರುವುದು ಅಂತ ಇದೆ, ಮಾಡಬಾರ್ದು ಅಂತ. ಅದನ್ನು ಕಲಿಕಾರ್ಥಿಗಳಿಗೆ ಕಥೆಗಳನ್ನು ಹೇಳುವುದು, ವಿದ್ಯಾರ್ಥಿಗಳನ್ನು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು, ಪರಸ್ಪರ ಬೋಧಿಸಲು ಅವಕಾಶವನ್ನು ನೀಡುವುದು. ನೋಡಿ ಆಪ್ಷನ್ ನಂಬರ್ ಸಿ ಇದೆಯಲ್ಲ, ಇಲ್ಲಿ ವಿದ್ಯಾರ್ಥಿಗಳನ್ನು ಏನು ಮಾಡಬೇಕು, ಚಟುವಟಿಕೆಗಳಲ್ಲಿ ಆ್ಯಕ್ಟಿವಿಟೀಸಲ್ಲಿ ಅವನನ್ನು ಪಾರ್ಟಿಸಿಪೇಟ್ ಮಾಡೋ ಥರ ಅವನೇನು ಮಾಡಬೇಕು, ನಾವು ಮೋಟಿವೇಟ್ ಮಾಡಬೇಕು, ಆಯಿತಾ. ಸೊ ಹಾಗೆ ಮಾಡಿದ್ರೆ ಮಾತ್ರ ಆ ಕಲಿಕೆಯ ಆಸಕ್ತಿ ಅಂತಕ್ಕಂಥದ್ದು ಅದು ಜಾಸ್ತಿ ಆಗುತ್ತೆ, ಅದನ್ನು ಇನ್ನೂ ರೂಢಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಜೊತೆಗೆ ಆ ಆಸಕ್ತಿಯನ್ನು ಯಾವಾಗಲೂ ಆತ ಉಳಿಸ್ಕೊಳ್ಳಿಕ್ಕೆ ಸಿದ್ಧನಿರ್ತಾನೆ ಸದಾಕಾಲ. ಸೊ ಆ ಒಂದು ರೀತಿಯಲ್ಲಿ ಆತನ ನಾವು ಇಲ್ಲಿ ತೊಡಗಿಸಬೇಕಾಗುತ್ತೆ. ಅಂದರೆ ಆ್ಯಕ್ಟಿವಿಟೀಸಲ್ಲಿ ಅವನನ್ನು ಪಾರ್ಟಿಸಿಪೇಟ್ ಮಾಡೋ ಥರ ಇಲ್ಲಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವೆಶ್ಚನ್ ನಂಬರ್ ಹಿಯರ್ ವಿ ಗೋ. ದ ಕ್ವೆಶ್ಚನ್ ನಂಬರ್ 6. ಬಹುಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಪ್ರಾಣಿಗಳು, ಖನಿಜಗಳು ಮತ್ತು ಸಸ್ಯಗಳನ್ನು ಗುರುತಿಸುವುದನ್ನು ಮತ್ತು ವರ್ಗೀಕರಿಸುವುದನ್ನು ಏನೆಂದು ಕರೆಯುತ್ತಾರೆ ಅಂತ. ಬಹುಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಪ್ರಾಣಿಗಳು, ಖನಿಜಗಳು ಮತ್ತು ಸಸ್ಯಗಳನ್ನು ಗುರುತಿಸುವುದನ್ನು ಮತ್ತು ವರ್ಗೀಕರಿಸುವುದನ್ನು ಏನೆಂದು ಕರೆಯುತ್ತಾರೆ. ನೈಸರ್ಗಿಕ ಬುದ್ಧಿಶಕ್ತಿ, ಭಾಷಾ ಬುದ್ಧಿಶಕ್ತಿ, ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ, ತಾರ್ಕಿಕ ಗಣನೀಯ ಬುದ್ಧಿಶಕ್ತಿ ಅಂತ ಇದೆ. ಸೊ 6ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಆಪ್ಷನ್ ಎ ಇದೆಯಲ್ಲ, ನ್ಯಾಚುರಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ ಅದನ್ನು. ಅಂದರೆ ಬಹುಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಆ್ಯಸ್ ಪರ್ ದ ಮಲ್ಟಿ ಇಂಟೆಲಿಜೆನ್ಸ್ ಥಿಯರಿ ಅಥವಾ ಅಕಾರ್ಡಿಂಗ್ ಟು ಮಲ್ಟಿ ಇಂಟೆಲಿಜೆನ್ಸ್ ಥಿಯರಿ ಏನು ಹೇಳುತ್ತೆ, ಅದು ಪ್ರಾಣಿಗಳು, ಖನಿಜಗಳು ಮತ್ತು ಸಸ್ಯಗಳನ್ನು ಗುರುತಿಸುವುದನ್ನು ಮತ್ತು ವರ್ಗೀಕರಣ ಮಾಡುವುದನ್ನು ಇಲ್ಲಿ ಅದು ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಕರೆಯುವುದು. ನೆಕ್ಸ್ಟ್ ಡಿಸ್ಲೆಕ್ಸಿಯಾ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ. ನೋಡಿ, ಯಾವುದೇ ಒಂದು ಸೈಕಾಲಜಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಪೇಪರ್ 1 ಆಗಲಿ ಪೇಪರ್ 2 ಆಗಲಿ ಈ ಕಲಿಕಾ ನ್ಯೂನತೆಗಳಿಗೆ ಸಂಬಂಧಪಟ್ಟಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ಅದು ಡಿಸ್ಲೆಕ್ಸಿಯಾ ಬಗ್ಗೆ ಆಗಿರ್ಬೋದು, ಡಿಸ್ಸೈಕ್ಲಿಯಾ ಬಗ್ಗೆ ಆಗಿರ್ಬೋದು, ಅಥವಾ ಡಿಸ್ಗ್ರಾಫಿಯಾ ಬಗ್ಗೆ ಆಗಿರ್ಬೋದು, ಸೊ ಡಿಸ್ಪೋನಿಯಾ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಡಿಸ್ಕ್ಯಾಲ್ಕುಲಿಯಾ ಬಗ್ಗೆ ಆಗಿರ್ಬೋದು. ಇದೆಲ್ಲದಕ್ಕೂ ಸಂಬಂಧಪಟ್ಟಾಗೆ ಒಂದು 15-20 ನಿಮಿಷ ಒಂದು ಕ್ಲಾಸ್ ಮಾಡಬೇಕು ಅಂತ ಅನ್ಬೋದು, ಮಾಡೇ ಮಾಡ್ತೀನಿ ನಾನು, ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ MCQ ಅಲ್ಲಿ ಇಲ್ಲಿನ ಒಂದು ಪ್ರಮುಖವಾದ ಬಹುನಿರೀಕ್ಷಿತ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಈ ಸೆಷನಲ್ಲಿ ನೋಡ್ತಾ ಹೋಗೋಣ. ಅವೆಲ್ಲವನ್ನು ಹೇಳ್ತೀನಿ ನಾನು, ಒಂದಷ್ಟು ಎಲ್ಲವನ್ನು ನಾನೇ ಒಂದು ಟೈಮ್ ಟೇಬಲ್ ಆಗಿ ಪಟ್ಟಿ ಮಾಡಿದ್ದೀನಿ. ಆಡಿಯನ್ಸ್ಗೆ ಯಾವುದನ್ನು ಹೇಳಬೇಕು, ಯಾವ ಥರ ರೀಚ್ ಮಾಡಿಸ್ಬೇಕು ಅಂತ ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ ವಿ ಆರ್ ಆಲ್ವೇಸ್ ವಿತ್ ಯು. ಡಿಸ್ಲೆಕ್ಸಿಯಾ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೋಡಿ, ಭಾಳ ಸುಲಭವಾಗಿ ನಾವು ಅದನ್ನು ಗೆಸ್ ಮಾಡ್ಬೋದು ಇಲ್ಲಿ. ದಟ್ ಈಸ್ ಕ್ವೆಶ್ಚನ್ ನಂಬರ್ 7, ಓದಿನ ದೌರ್ಬಲ್ಯ ಅಂತ. ಯಾರು ಓದತಕ್ಕಂಥ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ, ದೌರ್ಬಲ್ಯತೆಗಳು ಅವ್ರಿಗಿರುತ್ತೆ, ಅದನ್ನು ಇಲ್ಲಿ ಡಿಸ್ಲೆಕ್ಸಿಯಾ ಅಂತ ಕರೆಯುವುದು. ಸೊ ನೆಕ್ಸ್ಟು ಈ ಕೆಳಗಿನ ಯಾವುದು ಒಂದು ಬುದ್ಧಿವಂತ ಚಿಕ್ಕ ಮಗುವಿನ ಲಕ್ಷಣವಲ್ಲ ಅಂತ ಹೇಳಿದ್ದಾರೆ. ನೋಡಿ, ಕ್ವೆಶ್ಚನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿಯ ಪ್ರಶ್ನೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಆವಾಗ ಆನ್ಸರ್ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ಕೆಳಗಿನ ಯಾವ ಬುದ್ಧಿವಂತ ಮಗು ಚಿಕ್ಕ ಮಗುವಿನ ಲಕ್ಷಣವಲ್ಲ ಅಂತ. ಸೊ ಒಂದು ಬುದ್ಧಿವಂತ ಚಿಕ್ಕ ಮಗುವಿನ ಲಕ್ಷಣವಲ್ಲ ಅಂತ. ಉದ್ದನೆಯ ಪ್ರಬಂಧಗಳನ್ನು ಅತ್ಯಂತ ಶೀಘ್ರವಾಗಿ ಕಂಠಪಾಠ ಮಾಡುವ ಸಾಮರ್ಥ್ಯ, ನಿರರ್ಗಳವಾಗಿ ಮತ್ತು ಸೂಕ್ತವಾಗಿ ಸಂವಹನ ಮಾಡುವ ಸಾಮರ್ಥ್ಯ, ಅಮೂರ್ತ ಆಲೋಚನಾ ಸಾಮರ್ಥ್ಯ ಹೊಂದಿರುವುದು, ಹೊಸ ಪರಿಸರಕ್ಕೆ ಸೂಕ್ತ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು. ಕ್ವೆಶ್ಚನ್ ನಂಬರ್ 8ಗೆ ದ ಆಪ್ಷನ್ ನಂಬರ್ 1 ಇದೆಯಲ್ಲ, ಒಂದು ಬುದ್ಧಿವಂತ ಚಿಕ್ಕ ಮಗುವಿನ ಲಕ್ಷಣ ಯಾವುದು, ಯಾವುದು ಲಕ್ಷಣವಲ್ಲ ಅಂತ ಹೇಳಬೇಕು. ನೆಗೆಟಿವ್ ಇದೆ ಇಲ್ಲಿ, ಪಾಸಿಟಿವ್ ಕ್ವೆಶ್ಚನ್ ಅಲ್ಲ ಇದು. ಬುದ್ಧಿವಂತ ಚಿಕ್ಕ ಮಗುವಿನ ಲಕ್ಷಣವಲ್ಲ ಅಂತ ಹಲವಾರು ಲಕ್ಷಣ ಇದೆ, ಆ ಲಕ್ಷಣ ಅಲ್ಲದೆ ಇರೋದನ್ನು ನಾವೇನು ಮಾಡಬೇಕು, ತೆಗಿಬೇಕು. ಸೊ ಅದೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಉದ್ದನೆಯ ಪ್ರಬಂಧಗಳನ್ನು ಅತ್ಯಂತ ಶೀಘ್ರವಾಗಿ ಕಂಠಪಾಠ ಮಾಡುವ ಸಾಮರ್ಥ್ಯ ಸಾಧ್ಯನೇ ಇಲ್ಲ. ಒಂದು ಚಿಕ್ಕ ಮಗುವಿಗೆ ಈ ಒಂದು ರೀತಿಯ ಒಂದು ಇಂಟೆಲಿಜೆನ್ಸ್ ಐಕ್ಯೂ ಅಂತಕ್ಕಂಥದ್ದು ಅದು ಮೈಂಡಲ್ಲಿ ಬರಬೇಕು ಅಂದರೆ ಆ ಏಜಲ್ಲಿ ಅದು ಸಾಧ್ಯ ಇಲ್ಲ ಅದು. ಹಾಗಾಗಿ ಉದ್ದನೆಯ ಪ್ರಬಂಧಗಳನ್ನು ಅತ್ಯಂತ ಶೀಘ್ರವಾಗಿ ಕಂಠ ಮಾಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿಗೆ ಬರಲ್ಲ. ಅದು ಬುದ್ಧಿವಂತ ಚಿಕ್ಕ ಮಗುವಿನ ಲಕ್ಷಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟು ಕ್ವೆಶ್ಚನ್ ನಂಬರ್ 9 ನೋಡೋಣ ಈಗ ಇಲ್ಲೇನಿದೆ ಅಂತ.
ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನು ನಿರ್ವಹಿಸಲು ಸೂಕ್ತವಾದ ವಿಧಾನ ಅಂತ. ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನು ನಿರ್ವಹಿಸಲು ಸೂಕ್ತವಾದ ವಿಧಾನ. ನೋಡಿ, ಪ್ರೈಮರಿ ಸ್ಟೇಜಲ್ಲಿ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ಕೆಲವೊಂದು ಲರ್ನಿಂಗ್ ಅಬ್ಸ್ಟ್ಯಾಕಲ್ಸನ್ನು, ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸೂಕ್ತವಾದ ವಿಧಾನ ಯಾವುದು ಅಂತ ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು. ದೌರ್ಬಲ್ಯಕ್ಕೆ ಅನುಗುಣವಾದ ವಿವಿಧ ರೀತಿಯ ಬೋಧನಾ ವಿಧಾನಗಳನ್ನು ಬಳಸಿಕೊಳ್ಳುತ್ತಾರೆ. ವೆಚ್ಚದಾಯಕವಾದ ಮತ್ತು ಹೊಳಪುಗಳ ಕಲಿಕಾ ಆಧಾರ ಸಾಮಗ್ರಿಗಳು, ಸುಲಭವಾದ ಮತ್ತು ಆಸಕ್ತಿದಾಯಕವಾದಂಥ ಪುಸ್ತಕಗಳು, ಕತೆ ಹೇಳುವ ವಿಧಾನ ಅಂತ ಇದೆ. ಸೊ 9ನೇದಕ್ಕೆ ಆಪ್ಷನ್ ನಂಬರ್ ಎ ಇದೆ ನೋಡಿ, ಲೆಂತಿ ಆಪ್ಷನು, ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ರೈಟ್ ಆನ್ಸರ್ ಆಫ್ ದಿಸ್ 9th ಕ್ವೆಶನ್. ನೋಡಿ, ದೌರ್ಬಲ್ಯಕ್ಕೆ ಅನುಗುಣವಾದ ವಿವಿಧ ರೀತಿಯ ಬೋಧನಾ ವಿಧಾನಗಳನ್ನು ಬಳಸುತ್ತಾರೆ ಅಂತ ಇದೆಯಲ್ಲ, ಅದು ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸೂಕ್ತವಾದ ವಿಧಾನ ಆಗುತ್ತೆ. ಸೊ ನಾವು ವಿ ಆರ್ ಇನ್ ದ ಕ್ವೆಶನ್ ನಂಬರ್ 10. ಸಹಜವಾದ ಪರಿಪಕ್ವತೆಗಿಂತ ಮುಂದಾಗಿ ತರಬೇತಿ ನೀಡುವುದು ಸಾಮಾನ್ಯವಾಗಿ. ಸಹಜವಾದ ಪರಿಪಕ್ವತೆಗಿಂತ ಇದ್ದರೂ ಕೂಡ, ಸಹಜವಾಗಿ ನ್ಯಾಚುರಲಿ ಪರಿಪಕ್ವನ ಇದ್ದರೂ ಕೂಡ ಅದಕ್ಕೆ ಮುಂದಾಗಿ ತರಬೇತಿಯನ್ನು ಕೊಡ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ನಾವೇನಂತ ಕರಿತೀವಿ ಅಂತ. ಅದೇನಾಗುತ್ತೆ ಅಂತ, ಯಾವ ಥರ ಯೂಸ್ ಆಗುತ್ತೆ ಅಂತ. ಸಾಮಾನ್ಯ ಕೌಶಲ್ಯಗಳ ಸಾಧನೆಗೆ ತುಂಬ ಲಾಭಕರವಾದದ್ದು. ಎಲ್ಲ ದೃಷ್ಟಿಯಿಂದಲೂ ಇದು ಹಾನಿಕರ, ದೂರದ ದೃಷ್ಟಿಯಿಂದ ಇದು ಹೆಚ್ಚು ಲಾಭಕರ. ತರಬೇತಿಯಲ್ಲಿ ಬಳಸುವ ವಿಧಾನಕ್ಕೆ ಅನುಗುಣವಾಗಿ ಇದು ಲಾಭಕರ ಅಥವಾ ಹಾನಿಕರವಾಗಬಹುದು ಅಂತ ಇದೆ. ಆಪ್ಷನ್ 10ಗೆ ಲೆಂತಿ ಆಪ್ಷನ್ ಡಿ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಆಫ್ ದಿಸ್ 10th ಕ್ವೆಶನ್. ನೆಕ್ಸ್ಟು, ಸೊ ವಿ ವಿಲ್ ಗೋ ಫಾರ್ವರ್ಡ್ ದ ಕ್ವೆಶನ್ ನಂಬರ್ 11, ಆ್ಯಂಡ್ ದ 11th ಕ್ವೆಶನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇದು ಹಾವರ್ಡ್ ಗಾರ್ಡ್ನರ್ ಅವರು 8 ವಿಧದ ಬುದ್ಧಿಶಕ್ತಿಗಳನ್ನು ಪಟ್ಟಿ ಮಾಡಿದ್ದಾರೆ. ಹಾವರ್ಡ್ ಗಾರ್ಡ್ನರ್ ಅವರು 8 ವಿಧದ ಬುದ್ಧಿಶಕ್ತಿಯನ್ನು ಪಟ್ಟಿ ಮಾಡಿದ್ದಾರೆ. ಅವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಡುಬರುವುದಿಲ್ಲ ಅಂತ. ಅವರು ಪಟ್ಟಿ ಮಾಡಿರ್ತಕ್ಕಂಥ 8 ವಿಧದ ಒಂದು ಬುದ್ಧಿಶಕ್ತಿಗಳಲ್ಲಿ ಯಾವುದು ಕಂಡುಬರಲ್ಲ ಅಂತ, 4ರಲ್ಲಿ ಅಂತ. ಸ್ಥಳಾವಕಾಶ ಸಂಬಂಧದ ಬುದ್ಧಿಶಕ್ತಿ, ಸಂವೇದಾತ್ಮಕ ಬುದ್ಧಿಶಕ್ತಿ, ಅಂತರ್ವ್ಯಕ್ತಿಯ ಸಂಬಂಧದ ಬುದ್ಧಿಶಕ್ತಿ, ಭಾಷಾ ಬುದ್ಧಿಶಕ್ತಿ ಅಂತ ಇದೆ ನನ್ನ ಪ್ರಕಾರ. ಸೊ ಆಪ್ಷನ್ ಬಿ ಇದೆಯಲ್ಲ ಇಲ್ಲಿ, ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ, ಇದು ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಲೆಟ್ಸ್ ಚೆಕ್. ಮತ್ತೊಂದು ಸಲ ಅದನ್ನು ಓದ್ಕೊಂಡು ಈಗ ನಾವು ಕರೆಕ್ಟ್ ಮಾಡೋಣ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಅಂದರೆ ಕೆಳಗಿನಗಳಲ್ಲಿ ಯಾವುದು ಕಂಡು ಬರುವುದಿಲ್ಲ ಅಂತ ಇದೆ, ಯಾವುದು ಕಂಡು ಬರಲ್ಲ ಅದನ್ನಷ್ಟೇ ನಾವಿಲ್ಲಿ ಉತ್ತರವಾಗಿ ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕು. ವೈಯಕ್ತಿಕ ಭಿನ್ನತೆಗಳನ್ನು ನಿಭಾಯಿಸುವಲ್ಲಿ, ಸಂಧಿಸುವಲ್ಲಿ ಶಿಕ್ಷಕರ ಪಾತ್ರವೇನು ಅಂತ ಇದೆ. ನೋಡಿ, ಕೆಲವೊಬ್ಬರು ಈ ವಿಡಿಯೋ ಸೆಷನ್ ನೋಡಿದವರು ನನಗೆ ಯಾವುದಾದ್ರು ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ, ತಪ್ಪು ಉತ್ತರ ಈ ಥರ ಕನ್ಫ್ಯೂಸ್ ಆದರೆ ಅಲ್ಲಿ ಕಮೆಂಟ್ ಮಾಡಿರ್ತಾರೆ. ನಾನು ಸಾರಿ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳಿದಂಥ ಕೆಲವೊಂದು ಉತ್ತರಗಳು ನಾನು ಆಲ್ಮೋಸ್ಟು ತುಂಬ ಬುಕ್ಸನ್ನ ರೆಫರ್ ಮಾಡಿನೇ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡಿನೇ, ಅದು ಆನ್ಸರ್ಸ್ನ ನೋಡ್ಕೊಂಡಿನೇ ಎಲ್ಲವನ್ನ ನಿಮ್ಗೆ ಹೇಳ್ತಾ ಇರ್ತೀನಿ, MCQ ಇದೆಲ್ಲ. ಬಟ್ ಅದಕ್ಕೂ ಮೀರಿ ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ಸ್ ಆದರೆ ನೀವು ಕಮೆಂಟಲ್ಲಿ ಹೇಳಬೇಕಾದಾಗ, ಈಗ ಯಾವುದೋ ಒಂದು 41ನೇ ಪ್ರಶ್ನೆಗೋ 40ನೇದಕ್ಕೋ ನಾನು ಹೇಳ್ತಕ್ಕಂಥ ಆನ್ಸರ್ಸು ತಪ್ಪಿರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಸರಿಯಾದ ಉತ್ತರವನ್ನು ಹೇಳೋದ್ರ ಜೊತೆಗೆ ಏನು ಮಾಡಬೇಕು, ಅದಕ್ಕೆ ಪೂರಕವಾದಂಥ ವಿವರಣೆಯನ್ನು ದಯಮಾಡಿ ಅಲ್ಲೇ ಬರೋ ತಿಳಿಸಿದ್ರೆ ಏನಾಗುತ್ತೆ, ನಾನು ಅದನ್ನು ಸ್ಕ್ರೀನ್ಶಾಟ್ ಮಾಡಿ ನನ್ನ ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಸೊ ತುಂಬ ಜನ ಐ ಥಿಂಕ್ ಅದು ತುಂಬ ಜನರಿಗೆ ರೀಚ್ ಆಗುತ್ತೆ ಅವಾಗ, ಆಯಿತಾ, ಯಾವುದಕ್ಕೆ ಯಾವುದು ಸರಿ ಉತ್ತರ ಅಂತ. ಸೊ ದಯಮಾಡಿ ಹೇಗೆ ಮಾಡಿ, ಯಾಕೆಂದರೆ ನೀವು ಯಾವುದೇ ಸರಿಯಾದಂಥ ಉತ್ತರ ಸರ್ ಇದು ಅದಲ್ಲ ಅಂತ ನೀವು ಹೇಳೋದಾದರೆ ಅದಕ್ಕೆ ಪೂರಕವಾದಂಥ ಎಕ್ಸ್ಪ್ಲನೇಷನ್ಸ್ನ ಅಲ್ಲಿ ಬರೀರಿ. ಸೊ ಅದು ನಮಗೂ ಒಂದು ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಜೊತೆಗೆ ನಾನು ಎಲ್ಲ ಆಡಿಯನ್ಸ್ಗೂ ರೀಚ್ ಮಾಡಲಿಕ್ಕೆ ಆ ಒಂದು ಆನ್ಸರ್ಸ್ನ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಲೆಟ್ಸ್ ಮೂವ್ ಆನ್. ಕ್ವೆಶನ್ ನಂಬರ್ 12. ವೈಯಕ್ತಿಕ ಭಿನ್ನತೆಗಳನ್ನು ನಿಭಾಯಿಸುವಲ್ಲಿ ಅಥವಾ ಸಂಧಿಸುವಲ್ಲಿ ಅಂತ ಶಿಕ್ಷಕನ ಪಾತ್ರ ಏನು ಅಂತ. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಅದನ್ನು ನಿಭಾಯಿಸಬೇಕಾದ್ರೆ ಆ್ಯಸ್ ಎ ಟೀಚರ್ ಆಗಿ ಯಾವ ಒಂದು ರೋಲನ್ನು ಪ್ಲೇ ಮಾಡಬೇಕು ಅಂತ. ಆ್ಯಂಡ್ ವಿ ವಿಲ್ ಸಿ ಎ 4 ಆಪ್ಷನ್ ಆಫ್ ದಿಸ್ ಕ್ವೆಶನ್. ವ್ಯಕ್ತಿಗಳ ಸಾಮರ್ಥ್ಯಗಳು, ಆಸಕ್ತಿ ಮತ್ತು ಅಭಿಕ್ಷಮತೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋದು, ವ್ಯಕ್ತಿಗಳ ಅಗತ್ಯಕ್ಕೆ ಅನುಗುಣವಾಗಿ ಪಠ್ಯಕ್ರಮವನ್ನು ಹೊಂದಿಸಲು ಪ್ರಯತ್ನ ಮಾಡುವುದು, ಎ ಮತ್ತು ಬಿಗಳು 2, ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದು 4ನೇ ಆಪ್ಷನ್ ಇದೆ. ಸೊ 12ನೇ ಪ್ರಶ್ನೆಗೆ ಎ ಮತ್ತು ಬಿ ಅಂತ ಇದೆಯಲ್ಲ, ಎ ಮತ್ತು ಬಿ 2 ಅಂತ ಇದೆ. ಸೊ ಎ ಮತ್ತು ಬಿ 2 ಅಂದಾಗ ಮೊದಲ 2 ಆಪ್ಷನ್ನ ಓದ್ಕೊಳ್ಬೇಕು ನಾವು. ಸೊ ವ್ಯಕ್ತಿಗಳ ಸಾಮರ್ಥ್ಯಗಳು, ಆಸಕ್ತಿ ಮತ್ತು ಅಭಿಕ್ಷಮತೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋದು, ವ್ಯಕ್ತಿಗಳ ಅಗತ್ಯ ಅನುಗುಣವಾಗಿ ಪಠ್ಯಕ್ರಮವನ್ನು ಹೊಂದಿಸಲು ಪ್ರಯತ್ನ ಮಾಡುವುದು. ಹಾಗಾಗಿ ಇವೆರಡು ಉತ್ತರಗಳು ಆಪ್ಷನ್ ಸಿ ಯಲ್ಲಿದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಇಲ್ಲಿ ವಿಶೇಷ ಶಿಕ್ಷಣ ಸಂಬಂಧಪಟ್ಟಿರುವುದು, ಸ್ಪೆಷಲ್ ಎಜುಕೇಷನ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ದೌರ್ಬಲ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮಗಳು, ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳು, ನ್ಯೂನತೆ ಉಳ್ಳವರ ತರಬೇತಿ ಕಾರ್ಯಕ್ರಮ ಅಂತ ಇದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ, ದೌರ್ಬಲ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮಗಳು, ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳು, ನ್ಯೂನತೆ ಉಳ್ಳವರ ತರಬೇತಿ ಕಾರ್ಯಕ್ರಮ ಅಂತ ಇದೆ. 13ನೇ ಪ್ರಶ್ನೆಗೆ ದಟ್ ಈಸ್ ಬಿ ಇದೆಯಲ್ಲ. ಸೊ ಸ್ಪೆಷಲ್ ಎಜುಕೇಷನ್ ಅಂತಕ್ಕಂಥದ್ದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ದೌರ್ಬಲ್ಯವುಳ್ಳಂಥ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 14 ನೋಡೋಣ ಈಗ. ಪ್ರತಿಯೊಬ್ಬ ಕಲಿಕಾರ್ಥಿಯು ಇತರರಿಗಿಂತ ಯಾವುದರಲ್ಲಿ ಭಿನ್ನವಾಗಿರುತ್ತಾರೆ? ಪ್ರತಿಯೊಬ್ಬ ಕಲಿಕಾರ್ಥಿಯು ಇತರರಿಗಿಂತ ಯಾವುದರಲ್ಲಿ ಭಿನ್ನವಾಗಿರುತ್ತಾರೆ? ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು, ವಿಕಾಸದ ದರ,
ಅನುಕ್ರಮವಾದ ವಿಕಾಸ ಮತ್ತು ವಿಕಾಸದ ಸಾಮಾನ್ಯ ಸಾಮರ್ಥ್ಯ ಅಂತ ಇದೆ. 14ನೇದಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇಲ್ಲಿ. ಸೊ ವಿಕಾಸದ ದರ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕಲಿಕಾರ್ಥಿಯು ಇತರರಿಗಿಂತ ಭಿನ್ನವಾಗಿರುತ್ತಾರೆ ಅಂತಕ್ಕಂಥ ಈ ಒಂದು ಅಂಶದಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 15 ನೋಡೋಣ. ಈಗ ಪ್ರಶ್ನೆ ಸಂಖ್ಯೆ 15ನೇ ಪ್ರಶ್ನೆ ಈಗ ದಟ್ ಈಸ್ ವಿಚ್ ಒನ್ ದಾಟ್ ಪ್ರತಿಯೊಬ್ಬ ಕಲಿಕಾರ್ಥಿಯು ಅದ್ವಿತೀಯ ಎಂಬುದರ ಅರ್ಥ. ಪ್ರತಿಯೊಬ್ಬ ಕಲಿಕೆಯನ್ನು ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆತನನ್ನು ಅದ್ವಿತೀಯ ಅಂತ ಹೇಳ್ತೀವಿ ನಾವು. ಸೊ ಏನಂಗಂದರೆ ಅದರ ಮೀನಿಂಗ್ ಏನು? ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ಆಗಿರುವುದಿಲ್ಲ ಅಂತ. ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ಆಗಿರುವುದಿಲ್ಲ. ಕಲಿಕಾರ್ಥಿಗಳಲ್ಲಿ ಯಾವುದೇ ಸಾಮಾನ್ಯ ಲಕ್ಷಣಗಳು ಮತ್ತು ಸಾಮಾನ್ಯ ಗುರಿಗಳು ಇರುವುದಿಲ್ಲ. ಎಲ್ಲ ಕಲಿಕಾರ್ಥಿಗಳಿಗೂ ಒಂದೇ ರೀತಿಯ ಪಠ್ಯಕ್ರಮ ಒದಗಿಸಲು ಸಾಧ್ಯವಿಲ್ಲ. ವೈವಿಧ್ಯ ಲಕ್ಷಣಗಳುಳ್ಳ ಮಕ್ಕಳ ತರಗತಿಗಳಲ್ಲಿ ಎಲ್ಲ ಕಲಿಕಾರ್ಥಿಗಳ ಸಾಮರ್ಥ್ಯಗಳನ್ನು ಬೆಳೆಸುವುದು ಅಸಾಧ್ಯ ಅಂತ ಇದೆ. ಸೊ 15ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ಇಲ್ಲಿ, ಪ್ರತಿಯೊಬ್ಬ ಕಲಿಕಾರ್ಥಿಯು ಅದ್ವಿತೀಯ ಅಂತಕ್ಕಂಥ ಒಂದು ಪದದ ಅರ್ಥ ಏನಪ್ಪ ಅಂದರೆ ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ಆಗಿರುವುದಿಲ್ಲ ಅಂತ. ಈ ಇಬ್ಬರು ವ್ಯಕ್ತಿಗಳನ್ನು ತಗೊಂಡು ಅವರನ್ನು ಐ ಥಿಂಕ್ ಇಂಡಿವಿಜುವಲ್ ಡಿಫ್ರೆನ್ಸಸ್ಸಲ್ಲಿ ನೋಡಿದಾಗ ಪ್ರತಿಯೊಬ್ಬರೂ ಕೂಡ ಒಂದೊಂದು ವೈಯಕ್ತಿಕ ಭಿನ್ನತೆಗಳು ಇದ್ದೇ ಇರುತ್ತೆ. ಹಾಗಾಗಿ ಅವರಿಬ್ಬರ ಅಭಿವ್ಯಕ್ತಿತ್ವಗಳು, ಆಸಕ್ತಿಗಳು ಮತ್ತು ಅವರ ಸಾಮರ್ಥ್ಯಗಳು ಎರಡೂ ಕೂಡ ಒಂದೇ ಅಂತ ಹೇಳಲಿಕ್ಕಾಗಲ್ಲ, ಆಯಿತಾ. ಸೊ ಅದ್ವಿತೀಯ ಅಂತಕ್ಕಂಥ ಪದ ಏನು ಹೇಳುತ್ತೆ ಅಂದರೆ ಈ ಒಂದು ಪಾಯಿಂಟನ್ನೇ. ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ದ ಕ್ವಶನ್ ನಂಬರ್ 16. ನಾವು ವಿ ಆರ್ ಇನ್ ದ ಕ್ವಶನ್ ನಂಬರ್ 16. ಓರ್ವ ಶಿಕ್ಷಕಿ ತನ್ನ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಗರಿಷ್ಠ ಸಾಧನೆ ಮಾಡಬೇಕೆಂದು ಬಯಸುತ್ತಾಳೆ. ಸೊ ಆ್ಯಸ್ ಅ ಟೀಚರು, ಶಿಕ್ಷಕಿ ತನ್ನ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಈ ಕೆಳಗಿನ ಯಾವ ಕಾರ್ಯವನ್ನು ಮಾಡಬಾರ್ದು ಅಂತ. ಇಷ್ಟು ನೆಗೆಟಿವ್ ಕ್ವಶನ್ ಇದು. ಯಾವ ಕಾರ್ಯವನ್ನು ಮಾಡಬೇಕು ಅಂತಿಲ್ಲ, ಯಾವ ಕಾರ್ಯವನ್ನು ಮಾಡಬಾರ್ದು ಅಂತ ಇದೆ ಇಲ್ಲಿ. ಸೊ ವಾಟ್ ಇಸ್ ದ ಆನ್ಸರ್ ಆಫ್ ದಿಸ್ ಕ್ವಶನ್? ಆ್ಯಂಡ್ ಹಿಯರ್ ವಿ ಗೋ ದ ವೆರಿ ಫಸ್ಟ್ ಆಪ್ಷನ್. ಶಿಕ್ಷಣೇತರ ಚಟುವಟಿಕೆಗಳನ್ನು ಆನಂದಿಸಲು ಬೋಧಿಸುವುದು, ಅವರಿಗೆ ಒತ್ತಡ ನಿರ್ವಹಣೆ ಮಾಡಿಕೊಳ್ಳಲು ಬೋಧಿಸುವುದು, ಅವರಿಗೆ ವಿಶೇಷ ಗಮನ ಹರಿಸಲು ಅನುಕೂಲವಾಗುವಂತೆ ಇತರೆ ಸಮವಯಸ್ಕರಿಂದ ಪ್ರತ್ಯೇಕಿಸಿ ಮಾರ್ಗದರ್ಶನ ನೀಡುವುದು, ಅವರ ಸೃಜನಶೀಲತೆ ಹೆಚ್ಚಿಸಲು ಸವಾಲು ಸೇರಿ ಅಂತ ಇದೆ ಇಲ್ಲಿ, ಆಯಿತಾ. ಓರ್ವ ಶಿಕ್ಷಕಿಯಾದವರು ತನ್ನ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗರಿಷ್ಠ ಸಾಧನೆ ಮಾಡಲೇಬೇಕೆಂದು ಅವರು ಅಪೇಕ್ಷೆ ಇಟ್ಕೋತಾರೆ. ಸೊ ಆ ಗುರಿಯನ್ನು ಸಾಧಿಸಬೇಕಾದ್ರೆ ಆ ಶಿಕ್ಷಕಿ ಕೆಳಗಿನ ಯಾವ ಒಂದು ಕೆಲಸವನ್ನು ಮಾಡಬಾರ್ದು ಅಂತಿದೆ, ಮಾಡಬೇಕು ಅಂತಿಲ್ಲ, ಯಾವ ಒಂದು ಕಾರ್ಯವನ್ನು ಮಾಡಬಾರ್ದು ಅಂತಿದೆ. ಸೊ 16ನೇದಕ್ಕೆ ಬಂದು ನೋಡಿ ಇಲ್ಲಿ, ಅವರಿಗೆ ವಿಶೇಷ ಗಮನ ಹರಿಸಲು ಅನುಕೂಲವಾಗುವಂತೆ ಇತರೆ ಸಮವಯಸ್ಕರಿಂದ ಪ್ರತ್ಯೇಕಿಸಿ ಮಾರ್ಗದರ್ಶನ ನೀಡುವುದು. ಇಲ್ಲಿ ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡೋಂಗಿಲ್ಲ, ಅವ್ರನ್ನ ಪ್ರತ್ಯೇಕ ಮಾಡಲೇಬಾರ್ದು. ಪ್ರತ್ಯೇಕ ಮಾಡ್ತು ಅಂದರೆ ಅಲ್ಲಿ ತಾರತಮ್ಯ ಆಗುತ್ತೆ, ಡಿಸ್ಕ್ರಿಮಿನೇಷನ್ ಆಗಿಬಿಡುತ್ತೆ. ಸೊ ಅದನ್ನು ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು. ಅದನ್ನು ಮಾಡಿದ್ರೆ ಇಲ್ಲಿ ಅವ್ರು ಅಂದ್ಕೊಂಡಿರ್ತಕ್ಕಂಥ ಒಂದು ಗೋಲ್ಸನ್ನು ರೀಚ್ ಮಾಡಲಿಕ್ಕಾಗಲ್ಲ ಅವರು. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 17ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ನಮ್ಮ ಈಡೇರದೇ ಇರತಕ್ಕಂಥ ಬಯಕೆಗಳ ಸಂಗ್ರಹಗಾರವಾಗಿದೆ? ಈಡೇರದ ಬಯಕೆಗಳ ಸಂಗ್ರಹಗಾರ ಯಾವುದು ಅಂತ 4 ಆಪ್ಷನಲ್ಲಿ ಇದ್, ಈಗೋ, ಸೂಪರ್ ಈಗೋ, ಇದ್ ಮತ್ತು ಈಗೋ ಅಂತ ಇದೆ. ಸೊ ಮೊದಲನೇದು ಇದೆಯಲ್ಲ, ದಟ್ ಈಸ್ ಇದ್ ಅಂತ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 18 ನೋಡೋಣ. ಈಗ ಏನಿದೆ ಅಂತ ಇಲ್ಲಿ, ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ ಜಿ ಮತ್ತು ನಿರ್ದಿಷ್ಟ ಬುದ್ಧಿಶಕ್ತಿ ಎಸ್ಗಳು ಇರುವುದನ್ನು ಪ್ರತಿಪಾದಿಸುತ್ತವೆ ಅಂತ. ಇದನ್ನು ನಾವು ಜಿ ಕಾರಕ ಮತ್ತು ಎಸ್ ಕಾರಕ ಅಂತ ಕರಿತೀವಿ. ಸೊ ಯಾವ ಒಂದು ಇಂಟೆಲಿಜೆನ್ಸಲ್ಲಿ ಬರುತ್ತೆ ಅಂತ ಇದು, ಎಲ್ಲಿ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ. ಸೊ ಕೆಟಲ್ರವರ ಬುದ್ಧಿಶಕ್ತಿ ಸಿದ್ಧಾಂತ, ಗಿಲ್ಫರ್ಡ್ರವರ ಬುದ್ಧಿಶಕ್ತಿ ಸಿದ್ಧಾಂತ, ಸ್ಪಿಯರ್ಮನ್ರವರ ದ್ವಿಕಾರದ ಬುದ್ಧಿಶಕ್ತಿ ಸಿದ್ಧಾಂತ, ವರ್ನೂರ್ರವರ ಶ್ರೇಣೀಕೃತ ಬುದ್ಧಿಶಕ್ತಿ ಸಿದ್ಧಾಂತ ಅಂತಿದೆ. ನೋಡಿ ಇಲ್ಲಿ ಜಿ ಕಾರಕ ಮತ್ತು ಎಸ್ ಕಾರಕ ಬಂತು ಅಂದರೆ ನಿಮಗೆ ಅಲ್ಲೇ ಒಂದು ಗೆಸ್ ಮಾಡಲಿಕ್ಕೆ ಅನುಕೂಲ ಆಗಿಬಿಡ್ತದೆ. ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಇದು ಸ್ಪಿಯರ್ಮನ್ರವರ ದ್ವಿಕಾರಕ. ದ್ವಿ ಅಂದರೆ 2 ಕಾರಕ ಅಂತ. ಮೊದಲನೇ ಕಾರಕ ದಟ್ ಈಸ್ ಜಿ ಕಾರಕ, ಮತ್ತೊಂದು ಕಾರಕ ಎಸ್ ಕಾರಕ ಅಂತ ಬರುತ್ತೆ. ಇದು ಎಲ್ಲಿ ಪ್ರತಿಪಾದನೆ ಆಗುತ್ತೆ ಅಂದರೆ ಸ್ಪಿಯರ್ಮನ್ರವರ ದ್ವಿಕಾರದ ಸಿದ್ಧಾಂತದಲ್ಲಿ. ಭಾಳ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಈ ಥರ ಒಂದು ಕೇಳಿದ್ರೆ ಎಸ್ ಕಾರಕ ಜಿ ಕಾರಕ ಯಾರು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಅದನ್ನು ಸ್ಪಿಯರ್ಮನ್ರವರ ದ್ವಿಕಾರದ ಸಿದ್ಧಾಂತ ಅಥವಾ ದ್ವಿಕಾರದ ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ ನಾವು ಅವೆರಡೂ ಕಾರಕಗಳನ್ನು ನೋಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 19 ನೋಡೋಣ. ಈಗ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಗಮನ ನೀಡುವುದು ಪ್ರಮುಖವಾದುದು, ಏಕೆಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಗಮನ ನೀಡುವುದು ಪ್ರಮುಖವಾಗಿರುತ್ತೆ. ಸೊ ಏನಕ್ಕೆ ಅಂದರೆ ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳು ಇದನ್ನು ನಿಗದಿಗೊಳಿಸುತ್ತವೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು ಮೂಡಿಸಲು ಶಿಕ್ಷಕರಿಗೆ ಇದು ಉತ್ತಮ ಅವಕಾಶ ನೀಡುತ್ತೆ. ಮಕ್ಕಳು ಭಿನ್ನ ದರದಲ್ಲಿ ವಿಕಾಸಗೊಳ್ಳುತ್ತಾರೆ ಮತ್ತು ಭಿನ್ನವಾಗಿ ಕಲಿಯುತ್ತಾರೆ. ಕಲಿಕಾರ್ಥಿಗಳು ಯಾವಾಗಲೂ ಗುಂಪುಗಳಲ್ಲಿ ಉತ್ತಮವಾಗಿ ಕಲಿಯುತ್ತಾರೆ ಅಂತ ಇದೆ. ಸೊ 19ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ. ಸೊ ಮಕ್ಕಳು ಭಿನ್ನ ದರದಲ್ಲಿ ವಿಕಾಸಗೊಳ್ಳುತ್ತಾರೆ ಮತ್ತು ಭಿನ್ನವಾಗಿ ಕಲಿಯುತ್ತಾರೆ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಸೊ ಕ್ವಶನ್ ನಂಬರ್ 20 ನೋಡೋಣ. ಈಗ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ
ವಿವಿಧ ರೀತಿಯ ಕಾರ್ಯಗಳನ್ನು ಬಳಸಿಕೊಳ್ಳುತ್ತಾರೆ. ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಭಿನ್ನ ಕಲಿಕಾ ಶೈಲಿಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಕಾರ್ಯಗಳನ್ನು ಬಳಸಿಕೊಳ್ಳುತ್ತಾರೆ. ಇವರು ಈ ಕೆಳಗಿನ ಯಾವುದರಿಂದ ಪ್ರಭಾವಿತರಾಗಿದ್ದಾರೆ ಅಂತ. ಗಾರ್ಡ್ನರ್ ಅವರ ಬಹುಬುದ್ಧಿಶಕ್ತಿ ಸಿದ್ಧಾಂತ, ವೈಗಾಸ್ಕಿಯವರ ಸಾಂಸ್ಕೃತಿಕ ಸಿದ್ಧಾಂತ, ಪಿಯಾಜೆರವರ ಬೌದ್ಧಿಕ ವಿಕಾಸ ಸಿದ್ಧಾಂತ, ಕೊಹ್ಲಬರ್ರವರ ನೈತಿಕ ವಿಕಾಸ ಸಿದ್ಧಾಂತ ಇದೆ. ಇದಕ್ಕೆ ದಟ್ ಈಸ್ 20ನೇ ಪ್ರಶ್ನೆಗೆ ಆಪ್ಷನ್ ಎ ಇದೆಯಲ್ಲ ಇಲ್ಲಿ, ಗಾರ್ಡ್ನರ್ರವರ ಬಹುಬುದ್ಧಿಶಕ್ತಿ ಸಿದ್ಧಾಂತವನ್ನು ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಭಿನ್ನ ಕಲಿಕಾ ಶೈಲಿಗೆ ಅನುಗುಣವಾಗಿ ವಿವಿಧ ರೀತಿಯ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟು 21ನೇ ಪ್ರಶ್ನೆ ನೋಡೋಣ. ಈಗ ಶಾಲೆಯು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಗೆ ಸಿದ್ಧಗೊಳಿಸುವಾಗ ಹುಡುಗಿಯರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತೆ ಅಂತ. ಹುಡುಗರಿಗೆ ಯಾಕೆ ಕೊಡಲ್ಲ ಅಂತ ಭಾಳ ಸಿಂಪಲಾಗಿ ನೀವು ಆನ್ಸರ್ ಗೆಸ್ ಮಾಡ್ಬೋದು. ಈಗ ಉಪಯುಕ್ತ ಕ್ರಮ, ಪ್ರಗತಿಪರ ಆಲೋಚನೆ, ಲಿಂಗ ತಾರತಮ್ಯ ಮತ್ತು ಲಿಂಗ ಪ್ರವೃತ್ತಿಗಳು. 100% ರೈಟ್ ಆನ್ಸರು ಲಿಂಗ ತಾರತಮ್ಯ. ಇದು ಡಿಸ್ಕ್ರಿಮಿನೇಷನ್ ಮಾಡುವಂಥದ್ದು, ಅಂದರೆ ತಾರತಮ್ಯ ಅಥವಾ ಪಾರ್ಶಿಯಾಲಿಟಿ ಅಂತ ಅನ್ಕೊಳ್ಬೇಕಾರೆ. ಯಾವುದಾದ್ರು ಒಂದು ಶಾಲೆ ಸ್ಟೇಟ್ ಲೆವೆಲಲ್ಲಿ ಒಂದು ಗಾಯನ ಸ್ಪರ್ಧೆಯನ್ನು ಏರ್ಪಡಿಸುತ್ತೆ ಅಂದರೆ ಬರೀ ಹುಡುಗಿಯರಿಗೆ ಮಾತ್ರ ಅವಕಾಶ ಕೊಟ್ಟರೆ, ಹುಡುಗರು ಕೊಡದೇ ಇದ್ದರೆ ಅದು 100% ಲಿಂಗ ತಾರತಮ್ಯ. ಅದು ಭಾಳ ಈಸಿಯಾಗಿ ಈ ರೀತಿಯ ಪ್ರಶ್ನೆ ಬಂದಾಗ ನೀವು ಈಸಿಯಾಗಿ ಲಿಂಗ ತಾರತಮ್ಯ ಅಂತ ನೀವು ಆನ್ಸರ್ಸನ್ನು ಫೈಂಡ್ ಮಾಡ್ಬೋದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 22 ಹಾಗೆ ಕಾಲ್ ಆಫ್ ಮಾಡ್ಬಿಡ್ತೀನಿ. ಫಸ್ಟು 22ನೇದು, ವಿದ್ಯಾರ್ಥಿಗಳು ವೈಯಕ್ತಿಕ ಭಿನ್ನತೆಗಳನ್ನು ಪ್ರದರ್ಶನ ಮಾಡ್ತಾರೆ. ಆದ್ದರಿಂದ ಶಿಕ್ಷಕ ಮಾಡಬೇಕಾಗಿರೋದು, ಒಬ್ಬ ಕಲಿಕಾರ್ಥಿ ಅಂತಕ್ಕಂಥವನು ತನ್ನ ವೈಯಕ್ತಿಕ ಭಿನ್ನತೆಗಳನ್ನು ಅವನು ಪ್ರದರ್ಶನ ಮಾಡ್ತಾನೆ. ಆವಾಗ ಟೀಚರ್ ಏನು ಮಾಡಬೇಕು ಅಂತ, ಕಠಿಣ ಶಿಸ್ತನ್ನು ಜಾರಿಗೊಳಿಸಬೇಕು, ಕಿರುಪರೀಕ್ಷೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಸಮಾನ ವೇಗದ ಕಲಿಕೆಗೆ ಒತ್ತಾಯಿಸಬೇಕು, ವಿವಿಧ ರೀತಿಯ ಕಲಿಕಾ ಅನುಭವಗಳನ್ನು ಒದಗಿಸಬೇಕು. 22ನೇ ಪ್ರಶ್ನೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಬಹುಬುದ್ಧಿಶಕ್ತಿ ಸಿದ್ಧಾಂತದ ಈ ಕೆಳಗಿನ ಯಾವ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನು ಸೂಚಿಸುತ್ತವೆ ಅಂತ. ಬಹುಬುದ್ಧಿ ಸಿದ್ಧಾಂತ ಈ ಕೆಳಗಿನ ಯಾವ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನು ಸೂಚಿಸಿದಂತೆ. ಬುದ್ಧಿಶಕ್ತಿ ಎನ್ನುವುದು ವ್ಯಕ್ತಿ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಿಕೊಳ್ಳುವ ನಿರ್ದಿಷ್ಟ ಸಂಸ್ಕರಣ ಕಾರ್ಯಗಳು. ವಿವಿಧ ವಿಭಾಗಗಳನ್ನು ಹಲವಾರು ವಿಧಗಳಲ್ಲಿ ಪರಿಚಯಿಸಬಹುದು. ಕಲಿಕೆಯನ್ನು ಹಲವಾರು ಮಾರ್ಗಗಳಿಂದ ಅಳೆಯಬಹುದು. ಸಂವೇಗಾತ್ಮಕ ಬುದ್ಧಿಶಕ್ತಿ ಸೂಚ್ಯಾಂಕ ಸಂಬಂಧಿಸಿರುವುದಿಲ್ಲ ಅಂತಿದೆ. 23ನೇದಕ್ಕೆ ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕೆ ಸಂಬಂಧ ಇಲ್ಲ ಅಂತ, ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟು ಶಾಲೆಯಲ್ಲಿ ಫಸ್ಟು ಪ್ರಶ್ನೆ ಓದ್ಕೊಳ್ಳೋಣ ನೀಟಾಗಿ. ಇದನ್ನು ಭಾಳ ಈಸಿ ಇರತಕ್ಕಂಥ ಒಂದು ಪ್ರಶ್ನೆ ಅದು. ಸೊ ಇದು ಲಿಂಗ ತಾರತಮ್ಯವನ್ನು ತಡೆಗಟ್ಟುವ ಉತ್ತಮ ಮಾರ್ಗ. ಶಾಲೆಯಲ್ಲಿ ಲಿಂಗ ತಾರತಮ್ಯವನ್ನು ತಡೆಗಟ್ಟಲಿಕ್ಕೆ ಇರತಕ್ಕಂಥ ಉತ್ತಮ ಮಾರ್ಗ ಯಾವುದು ಅಂತ. ಶಾಲೆಯಲ್ಲಿ ಲಿಂಗ ತಾರತಮ್ಯವನ್ನು ತಡೆಗಟ್ಟಲು ನಿಯಮವನ್ನು ರೂಪಿಸಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸೋದು, ಸಂಗೀತ ಸ್ಪರ್ಧೆಗೆ ಹುಡುಗಿಯರಿಗಿಂತ ಹೆಚ್ಚು ಹುಡುಗರನ್ನು ಆಯ್ಕೆ ಮಾಡುವುದು, ಶಿಕ್ಷಕರ ಲಿಂಗ ಪಕ್ಷಪಾತದ ವರ್ತನೆಗಳ ಅರಿವನ್ನು ಹೊಂದಿರುವುದು, ಸಮಾನ ಸಂಖ್ಯೆ ಪುರುಷ ಹಾಗೂ ಮಹಿಳಾ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದು ಅಂತ ಇದೆ. ಸೊ 24ನೇದೇ 100% ಶಿಕ್ಷಕರ ವಾಟ್ ಇಸ್ ದಾಟ್, ಲಿಂಗ ಪಕ್ಷಪಾತದ ವರ್ತನೆಗಳ ಅರಿವನ್ನು ಹೊಂದಿರುವುದು ಅಂತ ಇದೆ. ಇಲ್ಲಿ ಶಿಕ್ಷಕರ ಲಿಂಗ ಪಕ್ಷಪಾತದ ವರ್ತನೆಗಳ ಅರಿವನ್ನು ಹೊಂದಿರಬೇಕು. ಇದಿದ್ದರೆ ಮಾತ್ರ ಬಗೆಹರಿಸಕ್ಕೆ ಸಾಧ್ಯ. ಇದನ್ನು ಹಂಗೆ ಬಿಟ್ರೆ ಏನಾಗುತ್ತೆ, ಇದು ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಹಾಗಾಗಿ ಅದರಿಗೆ ಅವೇರ್ನೆಸ್ ಮೂಡಿಸಬೇಕು. ಅದನ್ನು ಇಲ್ಲಿ ಯಾವುದೇ ರೀತಿಯ ಪಾರ್ಶಿಯಾಲಿಟಿ ಡಿಸ್ಕ್ರಿಮಿನೇಷನ್ ಆಗಲಿ ಮಾಡಬಾರ್ದು ಅಂತಕ್ಕಂಥದ್ದು ಇದು ಉತ್ತಮ ಮಾರ್ಗ ಆಗುತ್ತೆ. ನೆಕ್ಸ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಅಗತ್ಯತೆಗಳನ್ನು ದೃಢವಾಗಿ ಸಾಧಿಸುವವರು, ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳಬಲ್ಲವರು, ಶಿಕ್ಷಕರಿಂದ ಸ್ವತಂತ್ರವಾಗಿರುವವರು, ಅಂತರ್ಮುಖಿ ಸ್ವಭಾವವನ್ನು ಹೊಂದಿರತಕ್ಕಂಥವ್ರು ಅಂತ. ಭಾಳ ಸಿಂಪಲಾಗಿ ಹೇಳ್ಬೋದು. ಯಾವಾಗಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಂತಕ್ಕಂಥವ್ರು ಅವರು ಹೊಸತನಕ್ಕೆ ಬೆಲೆ ರೆಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಅವರ ಇಡೀ ಥಾಟ್ಸು ಎಲ್ಲವೂ ಕೂಡ ಹೊಸತನವನ್ನು ಆಧಾರವಾಗಿರುತ್ತೆ. ಅಂದರೆ ಅವರು ಯೋಚನೆ ಮಾಡ್ತಕ್ಕಂಥ ರೀತಿ ಆಗಿರ್ಬೋದು, ಅಭಿಪ್ರಾಯಗಳನ್ನ ಹೇಳ್ತಾ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಇಸ್ ಲೈಕ್ ಒಂಥರ ಯೂನಿಕ್ ಆಗಿರುತ್ತೆ. ಹಾಗಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ 25ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 26ನೇ ಪ್ರಶ್ನೆ ನೋಡೋಣ. ಈಗ ಕಲಿಕಾ ದೌರ್ಬಲ್ಯಗಳು ಸಾಮಾನ್ಯವಾಗಿ ಕಂಡುಬರುವುದು ಪಟ್ಟಣ ಪ್ರದೇಶದ ಮಕ್ಕಳಿಗಿಂತ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ತಂದೆಯ ಸಂಬಂಧಿಗಳಲ್ಲಿ ಇಂತಹ ಸಮಸ್ಯೆಗಳು ಇದ್ದರೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸಾಧಾರಣದಿಂದ ಉನ್ನತ ಐಕ್ಯ ಹೊಂದಿರತಕ್ಕಂಥ ಮಕ್ಕಳಲ್ಲಿ ಕಂಡುಬರುತ್ತೆ. ಹುಡುಗಿಯರಿಗಿಂತ ಹುಡುಗರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಇಲ್ಲಿ ತಂದೆಯ ಸಂಬಂಧಿಗಳಲ್ಲಿ ಇಂತಹ ಸಮಸ್ಯೆಗಳು ಇದ್ದರೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯೂಶಲಿ ಅದು ಒಂಥರ ಇಸ್ ಲೈಕ್ ಜೀನಲ್ಲಿ ಆ ಒಂದು ಲೋಪದೋಷಗಳಿದ್ದರೆ ಅದು ಕೂಡ ಸಮ್ವೇರ್ ಕಂಟಿನ್ಯೂ ಆಗಿಬಿಡುತ್ತೆ ಕೆಲವೊಂದು ಮಕ್ಕಳಲ್ಲಿ ಅದು. ಹಾಗಾಗಿ ಬಿ ಇದಕ್ಕೆ ಉತ್ತರ ಆಗುತ್ತೆ. ಸೊ 27ನೇ ಪ್ರಶ್ನೆ, ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಪಟ್ಟಂತೆ ವೇಗವರ್ಧನ ಕಾರ್ಯಕ್ರಮ ಎಂದರೆ. ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಪಟ್ಟಂತೆ ವೇಗವರ್ಧನ ಕಾರ್ಯಕ್ರಮ ಅಂದರೆ ಅಳತೆಯ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು, ವ್ಯಾಸಂಗದ ಚಟುವಟಿಕೆಯನ್ನು ಹೆಚ್ಚು ಮಾಡುವುದು, ಸಹವ್ಯಾಸಂಗ ಚಟುವಟಿಕೆಗಳ ಸಂವಹನವನ್ನು ವೇಗಗೊಳಿಸುವುದು, ಆ ವಿದ್ಯಾರ್ಥಿಗಳನ್ನು
ಪ್ರಸ್ತುತ ತರಗತಿಯನ್ನು ಬಿಟ್ಟು ಮುಂದಿನ ಉನ್ನತ ತರಗತಿಗೆ ಮುಂಬಡ್ತಿ ನೀಡುವುದು ಅಂತ ಇದೆ ಇಲ್ಲಿ. 27ನೇದಕ್ಕೆ ದಟ್ ಈಸ್ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಆಪ್ಷನ್ ಡಿ, ಇದಕ್ಕೆ ರೈಟ್ ಆನ್ಸರು. ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಪಟ್ಟಂತೆ ವೇಗವರ್ಧನೆ ಕಾರ್ಯಕ್ರಮ ಅಂದರೆ ಏನಪ್ಪ ಅಂದರೆ ಆ ವಿದ್ಯಾರ್ಥಿಗಳನ್ನು ಪ್ರಸ್ತುತ ತರಗತಿಯನ್ನು ಬಿಟ್ಟು ಮುಂದಿನ ಉನ್ನತ ತರಗತಿಗೆ ಮುಂಬಡ್ತಿಯನ್ನು ನೀಡುವುದು ಅಂತ ಇದೆ ಇಲ್ಲಿ. ನೆಕ್ಸ್ಟು ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಈ ಕೆಳಗಿನ ಯಾವುದು ಆಧಾರವಾಗಿದೆ ಅಂತ. ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಈ ಕೆಳಗಿನ ಯಾವುದು ಆಧಾರವಾಗಿದೆ? ವೈಯಕ್ತಿಕ ಭಿನ್ನತೆಗಳು, ಮಕ್ಕಳ ಹಕ್ಕುಗಳು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಕಾಯ್ದೆ 2009. ಅದು ಬಿಟ್ಟರೆ ಎಲ್ಲ ಮಕ್ಕಳು ಎಲ್ಲ ದೃಷ್ಟಿಯಲ್ಲೂ ಸಮಾನರು ಅಂತ ಇದೆ. 28ನೇದಕ್ಕೆ ದಟ್ ಈಸ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತಿದೆಯಲ್ಲ, ವೈಯಕ್ತಿಕ ಭಿನ್ನತೆಗಳು, ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಈ ಕೆಳಗಿನ ಯಾವುದು ಆಧಾರವಾಗಿದೆ ಅಂದರೆ ವೈಯಕ್ತಿಕ ಭಿನ್ನತೆಗಳು. ನೆಕ್ಸ್ಟು 29ನೇ ಪ್ರಶ್ನೆ ನೋಡೋಣ ಈಗ. ನಾವು ವಿ ಆರ್ ಇನ್ ದ ಕ್ವಶನ್ ನಂಬರ್ 29. ಒಬ್ಬ ಶಿಕ್ಷಕ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನೀಡುತ್ತಾನೆ. ಅವನು ಈ ಕೆಳಗಿನ ಯಾವುದರಲ್ಲಿ ನಂಬಿಕೆ ಇಟ್ಟಿರ್ತಾನೆ ಅಂತ. ಯಾವುದೇ ಒಬ್ಬ ಶಿಕ್ಷಕನಾದವನು ಸಾಮಾನ್ಯವಾಗಿ ತನ್ನ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾನೆ, ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆತ ನೀಡ್ತಾನೆ. ಅವನು ಈ ಕೆಳಗಿನ ಯಾವುದರಲ್ಲಿ ನಂಬಿಕೆ ಇರುತ್ತೆ ಅಂತ, ಯಾವ ವಿಚಾರದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾನೆ ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಕಾರ್ಯವನ್ನು ನೀಡುವುದನ್ನು ಮಕ್ಕಳು ಇಷ್ಟಪಡುವುದಿಲ್ಲ. ಇದು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೋ ಮನೋಭಾವವನ್ನು ಉತ್ತೇಜನ ಮಾಡುತ್ತೆ. ಮಕ್ಕಳಲ್ಲಿ ವ್ಯಕ್ತಿಗತ ವ್ಯತ್ಯಾಸವಾಗಿರುತ್ತೆ. ವಿದ್ಯಾರ್ಥಿಗಳು ಇನ್ನೊಬ್ಬರ ಕಾರ್ಯವನ್ನು ನಕಲು ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಇದೆ ಈಗ. 29ನೇದು ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಮಕ್ಕಳಲ್ಲಿ ವ್ಯಕ್ತಿಗತ ವ್ಯತ್ಯಾಸಗಳಿರುತ್ತವೆ. ಆಯಿತಾ. ನೆಕ್ಸ್ಟು ಬಹುಭಾಷಾ ಲಕ್ಷಣ ಹೊಂದಿರತಕ್ಕಂಥ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತದೆ ಅಂತ. ಬಹುಭಾಷಾ ಲಕ್ಷಣ ಹೊಂದಿರುವ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತದೆ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಡಚಣೆಯಾಗಿದೆ. ಶಾಲಾ ಜೀವನವನ್ನು ಸಂಪದ್ಭರಿತಗೊಳಿಸುವ ಸಂಪನ್ಮೂಲವಾಗಿದೆ. ವಿದ್ಯಾರ್ಥಿಗಳನ್ನು ಕಲಿಕೆಗೆ ಅಭಿಪ್ರೇರಿಸಲು ಶಿಕ್ಷಕರ ಸಾಮರ್ಥ್ಯಕ್ಕೆ ಇರುವ ಸವಾಲು. ವಿದ್ಯಾರ್ಥಿಗಳಿಗೆ ಶಾಲಾ ಜೀವನ ಒಂದು ಕ್ಲಿಷ್ಟ ಅನುಭವ ಒದಗಿಸುವ ಕಾರಕ ಅಂತ ಇದೆ ಈಗ. ಬಹುಭಾಷಾ ಲಕ್ಷಣ ಹೊಂದಿರುವ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತೆ ಅಂತಿದೆ. 4 ಆಪ್ಷನ್ ಬಂದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಡಚಣೆಯಾಗಿದೆ, ಶಾಲಾ ಜೀವನವನ್ನು ಸಂಪದ್ಭರಿತಗೊಳಿಸುವ ಸಂಪನ್ಮೂಲವಾಗಿದೆ, ವಿದ್ಯಾರ್ಥಿಗಳನ್ನು ಕಲಿಕೆಗೆ ಅಭಿಪ್ರೇರಿಸಲು ಶಿಕ್ಷಕರ ಸಾಮರ್ಥ್ಯಕ್ಕೆ ಇರುವ ಸವಾಲು, ವಿದ್ಯಾರ್ಥಿಗಳಿಗೆ ಶಾಲಾ ಜೀವನ ಒಂದು ಕ್ಲಿಷ್ಟ ಅನುಭವವನ್ನು ಒದಗಿಸ್ತಕ್ಕಂಥ ಕಾರಕ ಅಂತ ಇದೆ. 30ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದೆಯಲ್ಲ, ಶಾಲಾ ಜೀವನವನ್ನು ಸಂಪದ್ಭರಿತಗೊಳಿಸುವ ಸಂಪನ್ಮೂಲವಾಗಿದೆ. ಯಾವುದು? ಬಹುಭಾಷಾ ಲಕ್ಷಣವನ್ನು ಹೊಂದಿರತಕ್ಕಂಥ ಒಂದು ಭಾರತೀಯ ಸಮಾಜ. ಆಯಿತಾ. ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವೆಶ್ಚನ್ ನಂಬರ್ 30 ನೋಡೋಣ ಈಗ. ನಿಮ್ಮ ತರಗತಿಗಳಲ್ಲಿ ಇಬ್ಬರು ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು ಸೇರಿಸಿಕೊಳ್ಳಲು ಹೇಳಿದಾಗ ನೀವು ಏನು ಮಾಡಿದ್ರಿ ಅಂತ. ನಿಮ್ಮ ತರಗತಿಗಳಲ್ಲಿ ಇಬ್ಬರು ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನು ಸೇರಿಸಿಕೊಳ್ಳಲು ಹೇಳಿದಾಗ ನೀವು ಏನು ಮಾಡ್ತೀರಿ ಅಂತ. ನಿಮ್ಮ ವಿದ್ಯಾರ್ಥಿಗಳಾಗಿ ಒಪ್ಪಿಕೊಳ್ಳಲು ನಿರಾಕರಿಸುತ್ತೀರಿ. ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ತರಗತಿಗಳಿಗೆ ಕಳಿಸುವಂತೆ ಮುಖ್ಯ ಶಿಕ್ಷಕರಿಗೆ ತಿಳಿಸುವಿರಿ. ಅಂತಹ ವಿದ್ಯಾರ್ಥಿಗಳಿಗೆ ಬೋಧಿಸುವ ತಂತ್ರವನ್ನು ಕಲಿತುಕೊಳ್ಳುವಿರಿ ಮತ್ತು ಅವರನ್ನು ನಿಮ್ಮ ತರಗತಿಗೆ ಸೇರಿಸಿಕೊಳ್ಳುವಿರಿ. ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 31ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ. ಆ ಥರ ಮಾನಸಿಕ ನ್ಯೂನತೆ ಇರತಕ್ಕಂಥ ಮಕ್ಕಳನ್ನು ಪ್ರತ್ಯೇಕ ಮಾಡೋದಾಗಲಿ ಅಥವಾ ಅವರನ್ನು ನಮ್ಮ ವಿದ್ಯಾರ್ಥಿಗಳು ಅಂತ ಒಪ್ಕೊಳ್ಳದಿರೋದಾಗಲಿ ಇದು ಯಾವುದೂ ಮಾಡಬಾರ್ದು. ಅವರಿಗೆ ವಿಶೇಷವಾಗಿ ಬೋಧನೆ ಮಾಡ್ತಕ್ಕಂಥ ಕೆಲವೊಂದು ಟೆಕ್ನಿಕ್ಸನ್ನು ಏನು ಮಾಡಬೇಕು, ನಾವು ಕಲ್ತ್ಕೊಳ್ಬೇಕು. ಯಾವ ಥರ ಮಾಡಿದ್ರೆ ಇವ್ರನ್ನ ಟ್ರೈನ್ ಅಪ್ ಮಾಡ್ಬೋದು ಅಂತ. ಅವರನ್ನು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕೂರಿಸ್ಕೊಂಡು ನಾವು ಬೋಧನೆ ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ ಐ ಥಿಂಕ್ ಅವಾಗ ಏನಾಗುತ್ತೆ, ಒಬ್ಬ ಶಿಕ್ಷಕ ಅಂತಕ್ಕಂಥವನು ಒಬ್ಬ ಪರಿಪೂರ್ಣ ಶಿಕ್ಷಕನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಯಾವುದೇ ತಾರತಮ್ಯವನ್ನು ಮಾಡದೆ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಮಾಪನ ಏನು ಹೇಳುತ್ತೆ ಅಂತ. ಸ್ಟಾನ್ಫೋರ್ಡ್ ಅವ್ರದ್ದು ಆ ಬೀನೆ ಬುದ್ಧಿಶಕ್ತಿ ಮಾಪನ ಅಂತಕ್ಕಂಥದ್ದು ಏನು ಹೇಳುತ್ತೆ ಅಂದರೆ 2 ಹೇಳಿದರೆ ಈಗ. ಸ್ಟಾನ್ಫೋರ್ಡ್ ಮತ್ತು ಬೀನೆ ಬುದ್ಧಿಶಕ್ತಿ ಮಾಪನ 2. ಅದೇನು ಹೇಳುತ್ತೆ ಅಂತ. ವಯಸ್ಕರ ಬುದ್ಧಿಶಕ್ತಿಯನ್ನು ಅಳೆಯಲು ರೂಪಿತವಾದ ಮಾಪನ ಕಾರ್ಯ ಸಾಧನೆಗೆ ಪ್ರತ್ಯೇಕ ಅಂಕಗಳನ್ನು ಒದಗಿಸುತ್ತೆ. ಇದು ಸಂಸ್ಕೃತಿ ಮುಕ್ತವಾದ ಪರೀಕ್ಷೆ. ವಿವಿಧ ಸಂಸ್ಕೃತಿಯ ಮಕ್ಕಳು ಆ ಸಂಸ್ಕೃತಿಯ ಮಕ್ಕಳಂತೆ ಉತ್ತರಿಸಬಲ್ಲರು. ಬುದ್ಧಿಶಕ್ತಿ ಸಾಮರ್ಥ್ಯ ಬಾಲ್ಯದಲ್ಲಿ ವಯಸ್ಸಾದಂತೆ ಹೆಚ್ಚಾಗುತ್ತದೆ ಎಂಬುದನ್ನು ಪ್ರಕಲ್ಪಿಸುತ್ತದೆ ಅಂತ ಇದೆ ಇಲ್ಲಿ. 32ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ನಂಬರ್ ಡಿ ಇದೆಯಲ್ಲ ಇಲ್ಲಿ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಇಲ್ಲಿ, ಬುದ್ಧಿಶಕ್ತಿ ಸಾಮರ್ಥ್ಯ ಬಾಲ್ಯದಲ್ಲಿ ವಯಸ್ಸಾದಂತೆ ಹೆಚ್ಚಾಗುತ್ತದೆ ಎಂಬುದನ್ನು ಪ್ರತಿಪಾದಿಸುತ್ತದೆ. ನೋಡಿ, ಬಾಲ್ಯದಲ್ಲಿ ವಯಸ್ಸಾದಂತೆ ಹೆಚ್ಚಾಗುತ್ತದೆ ಅಂತ ಇದು ಪ್ರತಿಪಾದನೆಯನ್ನು ಮಾಡುತ್ತೆ ಅಂತ. ಯಾರ್ದು? ಸ್ಟಾನ್ಫೋರ್ಡ್ ಮತ್ತು ಬೀನೆ ಬುದ್ಧಿಶಕ್ತಿ, ಇವೆರಡು ಮಾಪಕಗಳು. ನೆಕ್ಸ್ಟು ಲೆಟ್ಸ್ ಮೂವ್ ಆನ್ ದ ಕ್ವೆಶ್ಚನ್ ನಂಬರ್ 33 ನೋಡೋಣ ಈಗ. ಶಾಲೆಯಲ್ಲಿ ಒಂದು ಮಗುವನ್ನು ಸಮಸ್ಯಾತ್ಮಕ ಮಗು ಎಂದು ಕರೆಯುವುದು ಯಾವಾಗ ಅಂತ. ಶಾಲೆಯಲ್ಲಿ ಒಂದು ಮಗುವನ್ನು ಸಮಸ್ಯಾತ್ಮಕ ಮಗು ಎಂದು ಕರೆಯುವುದು ಯಾವಾಗ? ಅವನು ಇತರ ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಸಮರ್ಥನಾದಾಗ, ಶಿಕ್ಷಕರು ಯಾವುದಾದರೂ ಸಮಸ್ಯೆಯನ್ನು ವಿವರಿಸಿದಾಗ ಅದಕ್ಕೆ ಉಪಯುಕ್ತ ಪರಿಹಾರ ಕ್ರಮಗಳನ್ನು ಸೂಚಿಸುತ್ತಾನೆ, ಶಿಕ್ಷಕ ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎನ್ನುವಂತೆ ವರ್ತಿಸುತ್ತಾನೆ, ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಸಲಹೆ ನೀಡುವಂತಹ ಸಂಪನ್ಮೂಲ ವ್ಯಕ್ತಿಯಾಗಿರುತ್ತಾನೆ ಅಂತ ಇದೆ. 33ನೇದಕ್ಕೆ ಆಪ್ಷನ್ ಸಿ ಇದೆಯಲ್ಲ,
ಇಟ್ಸ್ ರೈಟ್ ಆನ್ಸರ್. ಅದಕ್ಕೆ ಶಿಕ್ಷಕ ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎನ್ನುವಂತೆ ಇಲ್ಲಿ ವರ್ತನೆಯನ್ನು ಮಾಡ್ತಾನೆ ಆತ. ಸೊ ನೆಕ್ಸ್ಟು 34ನೇ ಪ್ರಶ್ನೆ ನೋಡೋಣ. ಈಗ ಈ ಕೆಳಗಿನ ಯಾವ ವಿಧದ ಬುದ್ಧಿಶಕ್ತಿ ವ್ಯಕ್ತಿಗೆ ಕುಶಲತೆಯಿಂದ ಕಾರ್ಯವನ್ನು ನಿರ್ವಹಿಸುವ ಮತ್ತು ಸಮಸ್ಯೆ ಪರಿಹರಿಸಲು ಸೂಕ್ತ ಮಾನಸಿಕ ಬಿಂಬಗಳನ್ನು ಸ್ಪಷ್ಟಪಡಿಸುವಂತಹ ಮತ್ತು ಕೇವಲ ದೃಶ್ಯ ಆಯಾಮಕ್ಕೆ ಮಿತವಾಗಿರುವಂಥದ್ದಾಗಿದೆ ಅಂತ. ಸೊ ಯಾವ್ದು ಬರುತ್ತೆ ಇಲ್ಲಿ? ಸ್ಥಳಾವಕಾಶ ಸಂಬಂಧಿತ ಬುದ್ಧಿಶಕ್ತಿ, ಭಾಷಾ ಬುದ್ಧಿಶಕ್ತಿ, ಸಂಗೀತದ ಬುದ್ಧಿಶಕ್ತಿ ಮತ್ತು ದೈಹಿಕ ಚಲನಾತ್ಮಕ ಬುದ್ಧಿಶಕ್ತಿ ಅಂತ ಇದೆ. 34ನೇದಕ್ಕೆ ಆಪ್ಷನ್ ನಂಬರ್ ಎ ಇದೆಯಲ್ಲ, ಸ್ಥಳಾವಕಾಶ ಸಂಬಂಧದ ಬುದ್ಧಿಶಕ್ತಿ ಅಂತ, ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 35 ನೋಡೋಣ. ಇಲ್ಲಿ ಇವೆಲ್ಲವೂ ಕೂಡ ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ಸು, ಇಲ್ಲಿಂದ ಶುರುವಾಗುವಂತಹ ಎಲ್ಲ ಪ್ರಶ್ನೆಗಳು. ಸೊ ಕ್ವಶನ್ ನಂಬರ್ 35, ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮ ತಾಳಿದ ಬುದ್ಧಿಶಕ್ತಿ ಸಿದ್ಧಾಂತ ಯಾವುದು ಅಂತ. ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮ ತಾಳದಂಥ ಬುದ್ಧಿಶಕ್ತಿ ಸಿದ್ಧಾಂತ ಯಾವುದು ಅಂತ ಇದೆ ಇಲ್ಲಿ. ದ್ವಿಕಾರಕ ಸಿದ್ಧಾಂತ, ಬಹುಕ್ರಿಯೆ ಸಿದ್ಧಾಂತ, 3 ಆಯಾಮಗಳ ರಚನಾತ್ಮಕ ಸಿದ್ಧಾಂತ, ಪ್ರತಿಚಯನ ಸಿದ್ಧಾಂತ ಅಂತಿದೆ ಇಲ್ಲಿ. ಸೊ 35ನೇದಕ್ಕೆ ದಟ್ ಈಸ್ ಆಪ್ಷನ್ ಸಿ ಇದೆಯಲ್ಲ. ಸೊ ವಾಟ್ ಇಸ್ ದಟ್? 3 ಆಯಾಮಗಳ ರಚನಾತ್ಮಕ ಸಿದ್ಧಾಂತ ಅಂತ. ಇದು ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮವನ್ನು ತಾಳದಂಥ ಬುದ್ಧಿಶಕ್ತಿಯ ಸಿದ್ಧಾಂತ. ವ್ಯಕ್ತಿಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸವನ್ನು ನಾವೇನಂತ ಕರಿತೀವಿ ಅಂತ. ವ್ಯಕ್ತಿಯಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸವನ್ನು ಏನಂತ ಕರಿತೀವಿ. ನಾವು ಇಷ್ಟೊತ್ತು ಯಾವ ಪಾಠಕ್ಕೆ ಸಂಬಂಧಪಟ್ಟಂಗೆ MCQವನ್ನು ಬಿಡಿಸ್ತಾ ಇದ್ದೀವಿ. ಸೊ ಅದೇ ಪಾಠದ ನೇಮ್ ಬರುತ್ತೆ ಇದು. ಸೊ ವೈಯಕ್ತಿಕ ಭಿನ್ನತೆ, ವ್ಯಕ್ತಿತ್ವದ ಭಿನ್ನತೆ, ವೈಯಕ್ತಿಕ ಲಕ್ಷಣ, ಸಾಮಾಜಿಕ ಭಿನ್ನತೆ ಇದೆ. 100% ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸವನ್ನು ನಾವು ವೈಯಕ್ತಿಕ ಭಿನ್ನತೆ ಅಂತ ಇಲ್ಲಿ ಕರೆಯುವಂಥದ್ದು. ಸೊ ನೆಕ್ಸ್ಟು ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಗಳನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದವನು ಯಾರು ಅಂತ. ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಗಳನ್ನು ಸೈಂಟಿಫಿಕ್ ಆಗಿ ಯಾರು ಫಸ್ಟ್ ಬೆಳಕಿಗೆ ತರ್ತಾರೆ? ಕೆಟಲ್, ಗಾಲ್ಟನ್, ಟರ್ಮರ್ ಮತ್ತು JB ವಾಟ್ಸನ್ ಅಂತ ಇದೆ. 37ನೇ ಪ್ರಶ್ನೆಗೆ ದಟ್ ಈಸ್ ಗಾಲ್ಟನ್ ಅಂತ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 38ನೇ ಪ್ರಶ್ನೆ ನೋಡೋಣ. ಈಗ ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಎಂಬ ಪದ ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ. ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಎಂಬ ಪದ ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತದೆ? ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಗುಣಗಳಿರತಕ್ಕಂಥ ವ್ಯತ್ಯಾಸಗಳು, ಒಂದು ನಿರ್ದಿಷ್ಟ ಸ್ಥಿರ ಗುಣಗಳಲ್ಲಿ 2 ಅಥವಾ ಹೆಚ್ಚಿನ ವ್ಯಕ್ತಿಗಳ ಮಧ್ಯೆ ಇರುವ ವ್ಯತ್ಯಾಸಗಳು, ಒಬ್ಬ ವ್ಯಕ್ತಿಯಲ್ಲಿ ಒಂದು ನಿರ್ದಿಷ್ಟ ಗುಣದಲ್ಲಿ ಸಮಯದಿಂದ ಕಂಡುಬರ್ತಕ್ಕಂಥ ವ್ಯತ್ಯಾಸಗಳು, ಒಬ್ಬ ವ್ಯಕ್ತಿಯಲ್ಲಿ ಒಂದು ನಿರ್ದಿಷ್ಟ ಸ್ಥಿರ ಗುಣದಲ್ಲಿ ಅಳತೆ ದೋಷದಿಂದ ಕಂಡುಬರುವ ವ್ಯತ್ಯಾಸ. ನೋಡಿ 38ನೇ ಪ್ರಶ್ನೆ ಆಪ್ಷನ್ ನಂಬರ್ ಎ ಇದೆಯಲ್ಲ. ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಗುಣಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸಗಳಾಗುತ್ತೆ ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಅಂದರೆ. ಆಯಿತಾ? ನೆಕ್ಸ್ಟು 39 ನೋಡೋಣ. ಈಗ 39, ಒಂದು ಮಗು ಬುದ್ಧಿಶಕ್ತಿಯಲ್ಲಿ ಸಾಧಾರಣವಾಗಿದ್ದು ಉನ್ನತ ಸಾಧನೆಯ ಅಭಿಪ್ರೇರಣೆ ಹೊಂದಿದ್ದರೆ ಮತ್ತು ಕೆಳಮಟ್ಟದ ಸೃಜನಶೀಲತೆ ಹೊಂದಿದ್ದು ಸಾಮಾಜಿಕ ವಿಕಾಸದಲ್ಲಿ ಸರಾಸರಿಯಾಗಿದ್ದರೆ ಇದು ಯಾವ ರೀತಿಯ ಭಿನ್ನತೆಗೆ ಉದಾಹರಣೆಯಾಗಿದೆ ಅಂತ. ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಪ್ರಶ್ನೆನ. ಯಾವುದೇ ಒಂದು ಮಗು ಬುದ್ಧಿಶಕ್ತಿಯಲ್ಲಿ ಅದು ನಾರ್ಮಲ್ ಆಗಿರುತ್ತೆ, ಸಾಧಾರಣವಾಗಿರುತ್ತೆ, ಉನ್ನತ ಸಾಧನೆಯ ಅಭಿಪ್ರೇರಣೆಯನ್ನು ಹೊಂದಿರುತ್ತೆ ಮತ್ತು ಕೆಳಮಟ್ಟದ ಸೃಜನಶೀಲತೆಯನ್ನು ಹೊಂದಿದ್ದು ಸಾಮಾಜಿಕ ವಿಕಾಸದಲ್ಲಿ ಮಾತ್ರ ಸರಾಸರಿಯಾಗಿದ್ದರೆ ಇದು ಯಾವ ರೀತಿಯ ಭಿನ್ನತೆಗೆ ಉದಾಹರಣೆಯಾಗಿದೆ ಅಂತ. ಅಂತರ್ಗತ ವ್ಯಕ್ತಿ ವ್ಯತ್ಯಾಸಗಳು, ಬೌದ್ಧಿಕ ವ್ಯತ್ಯಾಸಗಳು, ಸಾಮಾಜಿಕ ವ್ಯತ್ಯಾಸಗಳು. 39ನೇದಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಅಂತರ್ಗತ ವ್ಯಕ್ತಿ ವ್ಯತ್ಯಾಸಗಳು ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದಾಗ ನೀಟಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಸೊ ಇದೇ ಉತ್ತರ ಅಂತ. ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳು, ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸಗಳು, ವೈಯಕ್ತಿಕ ಭಿನ್ನತೆಗಳು, ಅಂತರ್ವೈಯಕ್ತಿಕ ಭಿನ್ನತೆಗಳು, ಅಂತರ್ಗತ ಭಿನ್ನತೆಗಳು, ವಿಭಿನ್ನ ಅಭಿರುಚಿಗಳು ಅಂತ ಇದೆ. ಸೊ 40ನೇದಕ್ಕೆ ಅಂತರ್ಗತ ಭಿನ್ನತೆಗಳು. ಸೊ ವ್ಯಕ್ತಿಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಇಂಡಿವಿಜುವಲ್ ಡಿಫ್ರೆನ್ಸ್, ವೈಯಕ್ತಿಕ ಭಿನ್ನತೆ ಅಂತ ಕರಿತೀವಿ. ಆದರೆ ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಏನಾದರೂ ನಮಗೆ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಅಂತರ್ಗತ ಭಿನ್ನತೆ ಅಂತ ಕರಿತೀವಿ. ಎರಡೂ ಕೂಡ ಕನ್ಫ್ಯೂಸ್ ಆಗಿಬಿಡಿ, ಸರಿಯಾಗಿದ್ದನ್ನು ಓದ್ಕೊಳ್ಳಿ. ನೆಕ್ಸ್ಟು ಕ್ವಶನ್ ನಂಬರ್ 41 ನೋಡೋಣ. ಈಗ ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಅನುವಂಶೀಯತೆ ಮತ್ತು ಪರಿಸರ, ಶಾಲೆ ಮನೆ, ಪಾಲಕರು ವಿದ್ಯಾರ್ಥಿ, ಶಿಕ್ಷಣ ಮತ್ತು ಶಾಲೆ ಅಂತ ಇದೆ. 41ನೇದಕ್ಕೆ ದಟ್ ಈಸ್ ಅನುವಂಶೀಯತೆ ಮತ್ತು ಪರಿಸರ ಅಂತಕ್ಕಂಥದ್ದು ವೈಯಕ್ತಿಕ ಭಿನ್ನತೆಗೆ ಕಾರಣವಾಗಿರುತ್ತೆ. ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರುವುದಕ್ಕೆ ಇದು ಕಾರಣವಾಗಿದೆ. ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರುವುದಕ್ಕೆ ಇದು ಕಾರಣವಾಗಿದೆ. ಸೃಜನಶೀಲತೆ, ಬುದ್ಧಿಶಕ್ತಿ, ವೈಯಕ್ತಿಕ ಭಿನ್ನತೆ, ಅನುವಂಶೀಯತೆ. ಸೃಜನಶೀಲತೆ, ಬುದ್ಧಿಶಕ್ತಿ, ವೈಯಕ್ತಿಕ ಭಿನ್ನತೆ ಮತ್ತು ಅನುವಂಶೀಯತೆ. 42ನೇದಕ್ಕೆ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ಭಿನ್ನತೆ. 43ನೇ ಪ್ರಶ್ನೆ ನೋಡೋಣ. ಈಗ ಒಂದೇ ವಯಸ್ಸಿನ ವ್ಯಕ್ತಿಗಳಾದರೂ ಎತ್ತರ, ದಪ್ಪ, ಬಣ್ಣ, ಆಕಾರ ಮುಂತಾದವುಗಳಲ್ಲಿ ಕಂಡುಬರ್ತಕ್ಕಂಥ ವ್ಯತ್ಯಾಸವನ್ನು ನಾವೇನಂತ ಹೇಳ್ತೀವಿ? ಭಾಳ ಸುಲಭ ಹೇಳ್ಬೋದು ನೀವು. ಸೊ ಒಂದೇ ವಯಸ್ಸಿರುತ್ತೆ, ಬಟ್ ಆದರೂ ಅದರಲ್ಲಿ ಅವರಿಗೆ ವ್ಯತ್ಯಾಸಗಳು ಬರುತ್ತೆ. ಎತ್ತರ, ದಪ್ಪ, ಬಣ್ಣ, ಆಕಾರದಲ್ಲಿ ಒಂದಷ್ಟು ವ್ಯತ್ಯಾಸವನ್ನು ನೋಡ್ತೀವಿ. ಅದನ್ನು ನಾವು ಭಾಳ ಸುಲಭವಾಗಿ ಆಪ್ಷನ್ ಬಿ ಇದೆಯಲ್ಲ, ದೈಹಿಕ ಭಿನ್ನತೆ ಅಂತ ನಾವು ಇಲ್ಲಿ ಕರಿಬೋದು. ಸೊ ನೆಕ್ಸ್ಟು
ಪ್ರಶ್ನೆ ಸಂಖ್ಯೆ 44 ನೋಡೋಣ ಈಗ. ದೈಹಿಕ ರಚನೆಗಳಾದ ಎತ್ತರ, ಚರ್ಮದ ಬಣ್ಣ, ಕಣ್ಣುಗಳು, ಮುಖದ ಗುಣಲಕ್ಷಣಗಳು ನಿರ್ಧಾರವಾಗುವುದು ಅಂತ ಇದೆ ಇಲ್ಲಿ. ಸೊ ದೈಹಿಕ ರಚನೆಗಳಾದಂಥ ಎತ್ತರ, ಚರ್ಮದ ಬಣ್ಣ, ಕಣ್ಣುಗಳು, ಮುಖದ ಗುಣಲಕ್ಷಣಗಳು ನಿರ್ಧಾರವಾಗುವುದು. ಸೊ ಜೀನ್ ಕಣಗಳಿಂದ, ರಕ್ತದಿಂದ, ಪೋಷಕರ ಅಭಿಪ್ರಾಯದಿಂದ, ವ್ಯಕ್ತಿತ್ವದಿಂದ. ಜೀನ್ ಕಣಗಳಿಂದ, ರಕ್ತದಿಂದ, ಪೋಷಕರ ಅಭಿಪ್ರಾಯದಿಂದ ಮತ್ತು ವ್ಯಕ್ತಿತ್ವದಿಂದ ಅಂತ ಇದೆ. ಇಲ್ಲಿ ಆಪ್ಷನ್ ನಂಬರ್ ಎ ಇದೆಯಲ್ಲ, ಇದು ಜೀನ್ ಕಣಗಳಿಂದ ಅಂತ ಆಗುತ್ತೆ. ಸೊ 45ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಬುದ್ಧಿವಂತ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಂದ ಉತ್ತಮವಾಗಿ ಸ್ವೀಕೃತವಾಗಿರುತ್ತಾರೆ. ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ ವಹಿಸುತ್ತೆ. ಶಿಕ್ಷೆಗಳ ಮೂಲಕ ಅನಪೇಕ್ಷಿತ ವರ್ತನೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಬಹುದು. ಎಲ್ಲ ಬುದ್ಧಿವಂತ ಜನರು ಸೃಜನಶೀಲರು ಅಂತ ಇದೆ. ಸೊ ಯಾವುದು ಸರಿ ಇದು 45ನೇ ಪ್ರಶ್ನೆಗೆ? ನೋಡಿ ಆಪ್ಷನ್ ಬಿ ಇದೆಯಲ್ಲ, ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಿದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಒಂದು ಹೇಳಿಕೆ ಆಗುತ್ತೆ. ಸೊ 46ನೇ ಪ್ರಶ್ನೆ, ವೈಯಕ್ತಿಕ ಭಿನ್ನತೆಗಳಿಂದ ಉದ್ಭವಿಸುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡುವುದು. ವೈಯಕ್ತಿಕ ಭಿನ್ನತೆಗಳಿಂದ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡುವುದು ಯಾವುದು ಅಂತ ಇಲ್ಲಿ. ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆ ಮಾಡುವಲ್ಲಿ ಭಾಗಶಃ ಯಶಸ್ವಿಯಾಗಿದೆ. ಉನ್ನತ ತರಗತಿಗಳಲ್ಲಿ ಮಾತ್ರ ಯಶಸ್ವಿಯಾದ ಕ್ರಮ. ಏಕೋಪಾಧ್ಯಾಯ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾಯೋಗಿಕವಲ್ಲದ ಕ್ರಮ. ವಿದೇಶಗಳಲ್ಲಿ ಮಾತ್ರ ತುಂಬ ಯಶಸ್ವಿಯಾದ ಕಾರ್ಯಕ್ರಮವಾಗಿದೆ ಅಂತ ಇದೆ. ಸೊ 46ನೇದಕ್ಕೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆ ಮಾಡುವಲ್ಲಿ ಭಾಗಶಃ ಯಶಸ್ವಿಯಾಗಿದೆ. ಸೊ ಯಾವುದು? ವೈಯಕ್ತಿಕ ಭಿನ್ನತೆಗಳಿಂದ ಉದ್ಭವಿಸ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಸಾಮರ್ಥ್ಯ ಆಧಾರಿತ ಗುಂಪನ್ನು ಯಾಕೆ ಮಾಡ್ತೀವಿ ಅಂದರೆ ವೈಯಕ್ತಿಕ ಭಿನ್ನತೆಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ಭಾಗಶಃ ಯಶಸ್ವಿಯಾಗಿದೆ. ಜಾಸ್ತಿ ಅಲ್ಲದೆ ಇದ್ದರೂ ಒಂದು ಕಡಿಮೆ ಪ್ರಮಾಣದಲ್ಲಾದರೂ ಇದು ಯಶಸ್ವಿಯಾಗಿದೆ ಅಂತ ಅರ್ಥ. ನೆಕ್ಸ್ಟು 47ನೇ ಪ್ರಶ್ನೆ ನೋಡೋಣ. ವಿ ವಿಲ್ ಗೋ ಫಾರ್ವರ್ಡ್ ಆ್ಯಂಡ್ ನಾವ್ ವಿ ಆರ್ ಇನ್ ದ ಕ್ವಶನ್ ನಂಬರ್ 41. ಹಿಯರ್ ವಿ ಗೋ. ಕ್ವಶನ್ ನಂಬರ್ 41. ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಇರತಕ್ಕಂಥ ಪ್ರಮುಖ ಅವಕಾಶ. ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಇರತಕ್ಕಂಥ ಪ್ರಮುಖ ಅವಕಾಶ ಇದಾಗಿದೆ. ತ್ವರೆ ಮಾಡುವುದು ಮತ್ತು ವಿಳಂಬ ಮಾಡುವುದು, ವಿಭಿನ್ನ ಪಠ್ಯಕ್ರಮಗಳು, ವಿಭಿನ್ನ ದತ್ತ ಕಾರ್ಯಗಳು, ಸಾಮರ್ಥ್ಯ ಆಧಾರಿತ ಗುಂಪು ಅಂತಿದೆ ಇಲ್ಲಿ. ತ್ವರೆ ಮಾಡುವುದು ಮತ್ತು ವಿಳಂಬ ಮಾಡುವುದು, ವಿಭಿನ್ನ ಪಠ್ಯಕ್ರಮಗಳು, ವಿಭಿನ್ನ ದತ್ತ ಕಾರ್ಯಗಳು, ಸಾಮರ್ಥ್ಯ ಆಧಾರಿತ ಗುಂಪು ಅಂತ ಇದೆ. ಸೊ 47ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಡಿ ಇದೆಯಲ್ಲ, ಸಾಮರ್ಥ್ಯ ಆಧಾರಿತ ಗುಂಪು ಅಂತ. ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 48 ನೋಡೋಣ ಈಗ. ಪ್ರೌಢಶಾಲೆಯಲ್ಲಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೈಗೊಳ್ಳಬಹುದಾದ ಸೂಕ್ತ ಕ್ರಮ ಅಂತ. ಹೈಸ್ಕೂಲ್ಸಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸನ್ನು ಪರಿಹಾರ ಮಾಡಲಿಕ್ಕೆ ನಾವು ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ಆ್ಯಂಡ್ ವಿ ವಿಲ್ ಸಿ 4 ಆಪ್ಷನ್ ಆಫ್ ದಿಸ್ ಕ್ವಶನ್. ದಟ್ ಈಸ್ ಗುಂಪು ಬೋಧನೆಯ ವಿಧಾನ, ತರಗತಿಯ ಸರಾಸರಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಬೋಧಿಸುವುದು, ಪಠ್ಯಕ್ರಮದ ಸೂಕ್ತ ಮಾರ್ಪಾಡಿನೊಂದಿಗೆ ನಿರ್ದಿಷ್ಟ ಸಾಮರ್ಥ್ಯದ ಆಧಾರಿತ ಗುಂಪುಗಳನ್ನು ಮಾಡಿ ಬೋಧನೆ ಮಾಡೋದು, ಗುಂಪು ಬೋಧನೆ ಕಡಿತಗೊಳಿಸಿ ವೈಯಕ್ತಿಕ ಬೋಧನೆಯನ್ನು ಮಾಡುವುದು ಅಂತ ಇದೆ. ಸೊ 48ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಇದು ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತೆ. ಸೊ ನೆಕ್ಸ್ಟು 49ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 49. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ತಾವು ಕೊಟ್ಟ ಎಲ್ಲ ಕೆಲಸವನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕೆಂದು ಹೆಚ್ಚಿನ ಭಾರತೀಯ ಶಿಕ್ಷಕರು ಹೊಂದಿರುವ ಅಭಿಪ್ರಾಯ ಈ ಕೆಳಗಿನ ಯಾವುದಕ್ಕೆ ವಿರುದ್ಧವಾದದ್ದು ಅಂತ ಇದೆ ಈಗ. ಸೊ ಪ್ರಶ್ನೆ ಇನ್ನೊಂದ್ಸಲ ಓದ್ಬೋಣ ಈಗ. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ತಾವು ಕೊಟ್ಟಂತೆ ಎಲ್ಲ ಕೆಲಸವನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕೆಂದು ಹೆಚ್ಚಿನ ಭಾರತೀಯ ಶಿಕ್ಷಕರು ಹೊಂದಿರತಕ್ಕಂಥ ಅಭಿಪ್ರಾಯ ಈ ಕೆಳಗಿನ ಯಾವುದಕ್ಕೆ ವಿರುದ್ಧವಾದದ್ದಾಗಿದೆ. ಸೊ ವಿದ್ಯಾರ್ಥಿಗಳ ಸ್ವಾತಂತ್ರ್ಯದ ತತ್ವ, ವೈಯಕ್ತಿಕ ಭಿನ್ನತೆ, ಮಾನವನ ಘನತೆ, ನೈತಿಕತೆಯ ತತ್ವ ಅಂತಿದೆ. 49ನೇ ಪ್ರಶ್ನೆಗೆ ದಟ್ ಈಸ್ ಆಪ್ಷನ್ ಬಿ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. 50. ತರಗತಿಯಲ್ಲಿನ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನವೆಂದರೆ ಉಪನ್ಯಾಸ ಪ್ರಾತ್ಯಕ್ಷಿಕ ವಿಧಾನ, ಉಪನ್ಯಾಸ ವಿಧಾನ, ಕಾರ್ಯನಿಯೋಜಿತ ವಿಧಾನ, ಪ್ರಾತ್ಯಕ್ಷಿಕ ವಿಧಾನ ಅಂತ ಇದೆ. 50ಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಕಾರ್ಯನಿಯೋಜಿತ ವಿಧಾನ ಬೋಧನೆ ಅಂತಿದೆಯಲ್ಲ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಏನಕ್ಕೆ ಕ್ಲಾಸ್ ರೂಮ್ಸಲ್ಲಿ ವೈಯಕ್ತಿಕ ಭಿನ್ನತೆಯನ್ನು ಸಂಧಿಸ್ತಕ್ಕಂಥ ಅತ್ಯಂತ ಪರಿಣಾಮಕಾರಿಯ ಬೋಧನಾ ವಿಧಾನ ಅಂದರೆ ಅದು ನಿಯೋಜಿತ ಬೋಧನೆ ಅಂತ. ಸೊ ಈ ಒಂದು ವೈಯಕ್ತಿಕ ಭಿನ್ನತೆಗಳು ಅಂತಕ್ಕಂಥ ಅಧ್ಯಾಯದ ಕಡೆಯ ಪ್ರಶ್ನೆ ಮತ್ತು ಕಡೆಯ ವಿಡಿಯೋ ಸೆಷನ್ ಇದು. ಸೊ ಹಾಗಾಗಿ 9 ಸೆಷನ್ ಆಗಿಬಿಟ್ಟಿದೆ. ಇದು 10ನೇ ವಿಡಿಯೋ ಸೆಷನು. 51 ಪ್ರಶ್ನೆಗಳ MCQಗಳಿಗೆ ಸರಿಯಾದ ಉತ್ತರವನ್ನು ಬಿಡಿಸ್ಕೊಂಡು ಅಲ್ಲಲ್ಲಿ ಕೆಲವೊಂದು ಪೂರಕವಾದಂಥ ವಿಶ್ಲೇಷಣೆ ಕೂಡ ನಿಮಗೆ ಮಾಡಿ ಹೇಳಿದ್ದೀನಿ ನಾನು. ಸೊ ಇದು ಕಡೆಯ ಪ್ರಶ್ನೆ. ವಿಡಿಯೋ ಸೆಷನ್ 11ನಲ್ಲಿ ಮತ್ತೆ ಉಳಿದಂಥ ಎಲ್ಲ ಪ್ರಶ್ನೆಗಳು ಕಂಟಿನ್ಯೂ ಆಗುತ್ತೆ. ದಯಮಾಡಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಸಿಗುತ್ತೆ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್, ಕ್ವಶನ್ ನಂಬರ್ 51 ಹಿಯರ್. ಸೊ ಸ್ಕಾಲ್ ಅಪ್ ಮಾಡ್ತೀನಿ ಅದನ್ನು.
ಸೊ ನೋಡೋಣ ಈಗ ಯಾವುದು ಅಂತ ಇದು ಪ್ರಶ್ನೆ. ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ, ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ಪೂರೈಸಬಹುದು ಅಂತ. ಒಂದು ತರಗತಿಯ ಸಂಖ್ಯೆಯನ್ನು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಯನ್ನು ನಾವು ಪೂರೈಸಬಹುದು ಅಂತ. ಪ್ರತಿಭಾನ್ವಿತ ಮಕ್ಕಳು, ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರತಕ್ಕಂಥ ಮಕ್ಕಳು, ಸೃಜನಾತ್ಮಕ ಮಕ್ಕಳು ಮತ್ತು ಕಡಿಮೆ ಸಾಧಕ ಮಕ್ಕಳು ಅಂತ ಇದೆ ಇಲ್ಲಿ. ಸೊ 51ನೇ ಪ್ರಶ್ನೆಗೆ ದಟ್ ಈಸ್ ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರತಕ್ಕಂಥ ಮಕ್ಕಳು ಅಂತಿದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇಷ್ಟು ಹೊತ್ತು ಈ ವಿಡಿಯೋನ ನೋಡಿದಂಥ, ಈ ಒಂದು ವಿಡಿಯೋ ಸೆಷನ್ ನೋಡಿದಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ MCQ ಕ್ವೆಶನ್ಸನ್ನು ನೋಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ TET ಆಸ್ಪಿರೆಂಟ್ಸ್ಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಈಗ ಏನು ನೋಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ವಿಡಿಯೋ ಸೆಷನ್ನು ನೋಡುವಂಥ ಪ್ರಯತ್ನ ಮಾಡಿ. ಹಾಗೆಯೇ ಎಲ್ಲವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ನಿಮಗೆ ವಾಟ್ಸಪ್ಲಿರ್ತಕ್ಕಂಥ ಗ್ರೂಪ್ಸ್ಗೆ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಟೆಲಿಗ್ರಾಮ್ಲಿರ್ತಕ್ಕಂಥ ಗ್ರೂಪ್ಸ್ಗೆ ಶೇರ್ ಮಾಡಿದ್ರೆ ಸೊ ಮುಂದೆ ಬರ್ತಕ್ಕಂಥ ಎಲ್ಲ, ಅಂದರೆ ನೆಕ್ಸ್ಟ್ ಎಕ್ಸಾಮ್ಸ್ ತೊಗೊಂಡಿರ್ತಕ್ಕಂಥ ಎಲ್ಲ TET ಆಸ್ಪಿರೆಂಟ್ಸ್ಗೂ ಒಳ್ಳೆಯ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗೋದು ಬಹುತೇಕ ಖಚಿತ ಆಗ್ತಾ ಇದೆ. ದಯಮಾಡಿ ಸ್ಟಿಲ್ ಈಗಲೂ ಯಾರು ಓದ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇಲ್ವೋ, ಅಭ್ಯಾಸ ಆರಂಭ ಮಾಡ್ತಾ ಆರಂಭ ಮಾಡಿ, ಟೈಮನ್ನು ವೇಸ್ಟ್ ಮಾಡಿಬಿಡಿ. ಇವೆಲ್ಲವೂ ಗೋಲ್ಡನ್ ಟೈಮ್ ಇದು. ಬರ್ತಾ TET ಎಕ್ಸಾಮ್ಸು ಇಟ್ಸ್ ಬಿಕಮ್ ಅಡ್ವಾನ್ಸ್ ಆಗ್ತಾ ಇರುತ್ತೆ. ಸೊ ಒಂದೇ ಅಟೆಂಪ್ಟಲ್ಲಿ ಒಳ್ಳೆ ಸ್ಕೋರನ್ನು ಮಾಡಿ ಎಲಿಜಿಬಲ್ ಆಗಿ ಖಂಡಿತವಾಗ್ಲೂ ನಿಮಗೆ ಮುಂದಿನ ಅಪಾಯಿಂಟ್ಮೆಂಟ್ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಪೇಪರ್ 1 ಮತ್ತು ಪೇಪರ್ 2 ಸೈಕಾಲಜಿಗೆ ಯೂಸ್ ಆಗಲಿ MCQ ಪ್ರಶ್ನೆಗಳು, ಜೊತೆಗೆ ಅಪ್ಕಮಿಂಗ್ GPSTR ಎಕ್ಸಾಮ್ಗೂ ತುಂಬ ಉಪಯೋಗ ಆಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡೆ ನಾನು ಈ ರೀತಿಯ ವಿಡಿಯೋ ಸೆಷನ್ಗಳನ್ನು ಆರಂಭ ಮಾಡಿರುವಂಥದ್ದು. ಸೊ ಇಷ್ಟು ಹೊತ್ತು ನೋಡಿದಂಥ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ.